ಇವರು ಶಿವಕುಮಾರ್ ಸ್ವಾಮಿ ಕುರ್ಕಿ ಮತ್ತು ಮೊನ್ನೆ ಕನ್ನಡ ಸಾಹಿತ್ಯ ಇದೇನು ನಡೀತಲ್ಲ ಎಲೆಕ್ಷನ್ನು, ಆ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆ ಫೈಟ್ ಮಾಡಿದರು. ಭಾಳಷ್ಟು ಜನ ಬೆಂಬಲ ಕೊಟ್ಟರು. ಅನಿವಾರ್ಯ ಕಾರ್ಯನಿಮಿತ್ತವಾಗಿ ಸ್ವಲ್ಪ ಬೆಂಬಲ ಕಡಿಮೆ ಆಗಿದ್ದಕ್ಕೆ ನಿರೀಕ್ಷೆ ತಕ್ಕಂಥವರು ಜಯ ಆಗಲಿಲ್ಲ. ಅವರು ಸರ್ ಸ್ವಲ್ಪ ಪರಿಚಯ ಮಾಡ್ಕೊಂಡ್ಬಿಟ್ಟು ಅವ್ರು ಪರಿಚಯ ಮಾಡ್ಕೊಂಡು ಆ ನಂತರ ಇವತ್ತಿನ ಕಾರ್ಯಕ್ರಮ ಪರಿಚಯ ಮಾಡಿಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ತಮ್ಮ ಹಾಗೆ ಶಿಕ್ಷಕ, ಕನ್ನಡ ಭಾಷಾ ಶಿಕ್ಷಕ, ತಳಬಾಳು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ಮೊನ್ನೆ ನಮ್ಮ ಪಂಚಾಕ್ಷರಿ ಸರ್ ಹೇಳಿದಾಗೆ ಸಾಹಿತ್ಯ ಪರಿಷತ್ ಚುನಾವಣೆಗೆ ನಿಂತಿದ್ದೆ. ಅನಿವಾರ್ಯ ಕಾರಣ ನಾನು ಅದರಿಂದ ಹೊರಗೋಗ್ಬಿಟ್ಟಿದ್ದೀನಿ. ಆ ಒಂದು ಕೆಲಸ ಮಾಡಲಿಕ್ಕೆ ಸಾಹಿತ್ಯ ಪರಿಷತ್ತೇ ಬೇಕಾಗಿಲ್ಲ, ನೀವು ಇಲ್ಲೇ ಇದು ಕೂಡ ಮಾಡ್ಬೋದು. ಆ ಹಿನ್ನೆಲೆ ಒಳಗೆ ನಮ್ಮದೇ ಆದ ಒಂದು ವಿಶ್ವ ಕನ್ನಡ ಸಾಹಿತ್ಯ ಸಿರಿ ಪರಿಷತ್ತು ಅನ್ನೋದನ್ನು ಕಟ್ಟಿಕೊಂಡು ಈಗ ಈ ಜಿಲ್ಲಾದ್ಯಂತ ಒಂದು ಶಾಖೆಗಳು ಮಾಡಬೇಕು ಅನ್ನೋ ಒಂದು ಕಲ್ಪನೆ. ಈ ಜೊತೆಗೆ ಇಲ್ಲಿ ಆಗಮಿಸಿರುವಂಥ ನಮ್ಮ ಅಕ್ಷರ ಮಾಂತ್ರಿಕ ಅಮೋಘಂ ಚೈತ್ರ ಕಾರಂಜಿ, ಇದು ಅವರ ಸುದೀರ್ಘವಾದಂಥ ಅಂಕಿತ. ಅವರ ಮೂಲ ಹೆಸರು ಮೋಹನ್ ಕುಮಾರ್ ಅಂತೇಳಿ. ಅವರು ಅನೇಕ ವರ್ಷಗಳ ಕಾಲ SBI ಬ್ಯಾಂಕ್ನಲ್ಲಿ ನೌಕರರಾಗಿ, ಆಳ್ವಾಸ್ ಒಂದು ವಿದ್ಯಾಸಂಸ್ಥೆಯಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿ, ನಮ್ಮ ತಳಬಾಳ ಸಂಸ್ಥೆಯಲ್ಲಿ ಮೊದಲು ಶಿಕ್ಷಕರಾಗಿ ಕಾರ್ಯನಿರ್ವಹಿಸೋದ್ರ ಜೊತೆಗೆ ವಿಶಿಷ್ಟವಾದಂಥ ಕಾವ್ಯವನ್ನು ರಚನೆ ಮಾಡುವಂಥದ್ದು ಅವರ ಒಂದು ಕೌಶಲ್ಯತೆ. ಪದಬಂಧ ಹಾರ ಅನ್ನೋದು ಒಂದು ವಿಶಿಷ್ಟವಾದಂಥ ಇದು ಪ್ರಕಾರ. ಜೊತೆಗೆ ಅಷ್ಟಾವಧಾನ ಏನಿದೆ ಅದನ್ನು ಕೂಡ ಅವರು ಒಳಗೊಂಡಾಗೆ ವಿಶಿಷ್ಟವಾದಂಥ ಅಕ್ಷರ ಮಾಂತ್ರಿಕ ಅನ್ನೋ ಬಿರುದನ್ನು ಅವರು ಪಡ್ಕೊಂಡಿರೋದ್ರಿಂದ ಅಕ್ಷರಗಳನ್ನು ಮಾಂತ್ರಿಕರ ರೀತಿ ಹೇಗೆ ಅವನ್ನ ಶಬ್ದ ಮಾಡಿ, ವಾಕ್ಯ ಮಾಡಿ, ಒಂದು ಹೊಸ ಥರದ ನಾವೀನ್ಯತೆಯನ್ನು ಕೊಡ್ಬೋದು ಅನ್ನೋ ಒಂದು ಹೊಸ ಪ್ರಕಾರ ಇದೆ. ಭಾಳಷ್ಟು ಜನಕ್ಕೆ ಇತ್ತೀಚಿನವ್ರಿಗೆ ಕವಿಗಳು ಅದನ್ನು ಗಮನಿಸ್ತಾ ಇಲ್ಲ ಅವರನ್ನು. ಯಾಕೆಂದರೆ ಭಾಳ ವಿಶಿಷ್ಟವಾಗಿರೋದು ತಾವಾಗಿನ ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಸ್ವಾಭಿಮಾನ ಅದೆಲ್ಲ ಇರುತ್ತೆ, ಸ್ವಲ್ಪ ಒಂದು ಮುಜುಗರ ಇರುತ್ತೆ, ಸಹಜವಾಗಿ ಇದಿರುತ್ತೆ. ಹಾಗಾಗಿ ಅಂತಹ ಒಬ್ಬ ಪ್ರತಿಭಾನ್ವಿತ ಹಿರಿಯ ಕವಿಗಳನ್ನು ನಾನು ಎಲ್ಲ ಕಡೆಗೂ ಪ್ರಸಾರ ಮಾಡಬೇಕು, ಪರಿಚಯಿಸಬೇಕು. ಜೊತೆಗೆ ಅವರಲ್ಲಿರುವ ವಿದ್ವತ್ತನ್ನು ವಿಶೇಷವಾಗಿ ಅವ್ರು ಗಮನಿಸಿ ಇರಬೇಕಾಗಿದ್ದು ಶಿಕ್ಷಣ, ಸಾಹಿತ್ಯ ಮತ್ತು ಸಂಸ್ಕೃತಿ ಬಗ್ಗೆ ಹೆಚ್ಚು ಒಲವು ಇರುವಂಥವ್ರು. ಅದರಲ್ಲೂ ಮಕ್ಕಳ ಶಿಕ್ಷಣವನ್ನು ಕುರಿತು ತಮ್ಮದೇ ಆದ ಒಂದು ಹೊಸ ಸ್ಕಿಲ್ಸ್ಗಳನ್ನು ಅವರು ಒಳಗೊಂಡಿದ್ದಾರೆ. ಆ ಜೊತೆಗೆ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ, ಪೋಷಕರು ಈ ಮೂವರ ನಡುವೆ ಹೇಗೆ ಬೆಸೆದು ಶಿಕ್ಷಣ ಮತ್ತು ಈ ಕಲಿಕೆಯನ್ನು ಸರಳೀಕರಣಗೊಳಿಸ್ಬೋದು, ವಿಶಿಷ್ಟಗೊಳಿಸ್ಬೋದು, ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಹೊರಚೆಲ್ಲಬಹುದು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಆಲೋಚನೆಗಳನ್ನು ಒಳಗೊಂಡಿದ್ದಾರೆ. ಹಾಗಾಗಿ ಮೊದಲು ತಮ್ಮೆಲ್ಲರ ಜೊತೆಗೆ ಒಂದು ಸಮಾಲೋಚನೆ, ಒಂದು ಆಪ್ತ ಸಮಾಲೋಚನೆ. ನಿಮಗೆಲ್ಲರಿಗೂ ಸಮಸ್ಯೆ ಏನು ಅಂತಂದರೆ ದಡ್ಡ ಮಕ್ಕಳನ್ನ ಹೇಗೆ ನಾವು ಎದುರಿಸ್ಬೇಕು, ಕಲಿಸ್ಬೇಕು ಅನ್ನೋದು ಆಗಿರುತ್ತೆ. ಜೊತೆ ಪೋಷಕರು ಇನ್ನೇನೇ ಸಮಸ್ಯೆ ಇರ್ತವೆ. ಈ ಎಲ್ಲ ಕುರಿತು ಸರ್ ಕೆಲವು ಪ್ರಶ್ನೋತ್ತರಗಳೊಂದಿಗೆ ನಾವು ಸಮಾಲೋಚನೆ ಮಾಡೋಣ. ಆನಂತರ ಮತ್ತೆ ತರಗತಿ ಮಕ್ಕಳ ಹತ್ರ ಹೋಗಿ ಅಲ್ಲಿ ಚರ್ಚೆ ಮಾಡಿ ಒಂದಿಷ್ಟು ಸೊಲ್ಯೂಷನ್ಸ್ಗಳನ್ನ ಹುಡುಕಕ್ಕೆ ಪ್ರಯತ್ನ ಪಡೋಣ ಅಂತ ಆಶಿಸ್ತೇನೆ. ಈ ಒಂದು ವಿಚಾರವನ್ನು ನಮ್ಮ ಮಿತ್ರರಾದಂಥ ಪಂಚಾಕ್ಷರಿ ಸರ್ ಹತ್ರ ನಿನ್ನೆ ಹೇಳಿದಾಗ ಅವ್ರಿಗೆ ತೆರೆದ ಮನಸ್ಸಿಂದ ಬರಲಿಕ್ಕೆ ಹೇಳಿದ್ರು. ಯಾಕೆಂದರೆ ಒಳ್ಳೆತನ ಎಲ್ಲಿದೆ, ಬೆಳಕು ಎಲ್ಲಿಂದ ಬರುತ್ತೋ ಅದೆಲ್ಲ ಒಂದು ಕತ್ತಲೆಯಿಂದ ಓಡಿಸೋ ಕೆಲಸವನ್ನು ಮಾಡಬೇಕಾಗುತ್ತೆ. ಅದಕ್ಕೂ ಸೃಜನಶೀಲ ಮನಸ್ಸು ಇದು ಬೇಕಾಗುತ್ತೆ, ಮನಸ್ಸು. ಆ ಒಂದು ವ್ಯಕ್ತಿತ್ವ ಇರುವಂಥ ನಮ್ಮ ಪಂಚಾಕ್ಷರಿ ಸರ್ ಅವರು ಒಂದೇ ಮಾತಿಗೆ ಬರಲಿಕ್ಕೆ ಹೇಳ್ರಿ ಅಂತ ಹೇಳಿದ್ರು. ಹಾಗಾಗಿ ಸರ್ ಬಂದಿದ್ದಾರೆ, ಅವರು ನಿಮ್ಮ ಜೊತೆಗೆ ತಕ್ಷಣ ಸಮಾಲೋಚನೆ ಮಾಡಬೇಕಾಗಿ ಅವರನ್ನು ಮನಸ್ಸು. ಮೂಲಭೂತವಾಗಿ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ಬಂದೆ. ಇವರು ವಿಶೇಷವಾಗಿ ತಿಳಿಸ್ಲಿಕ್ಕೆ ಬೇಕಾದ ವ್ಯಕ್ತಿಯಲ್ಲಿ ನಾನು ಕೂಡ ನಿಮ್ಮ ಶಿಕ್ಷಕನೇ, ಅದು ಮಾತು. ಆದರೆ ನಾವು ಮಕ್ಕಳನ್ನು ಪರೀಕ್ಷೆಗೆ ತಯಾರು ಮಾಡ್ತಾ ಇದ್ದೇವೆ. ನಮಗೆ ರಿಸಲ್ಟ್ ಬೇಕು. ಪರೀಕ್ಷೆಗೆ ತಯಾರು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಕಲಿಕೆಗೆ ಸಂಬಂಧಪಟ್ಟದ್ದಲ್ಲ. ಈ ವಿಚಾರದಲ್ಲಿ ಒಬ್ಬ ಶಿಕ್ಷಕ ಮತ್ತು ಒಬ್ಬ ಸ್ಟೂಡೆಂಟ್ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದ್ದಾರೆ. ಸುಮ್ಮನೆ ಸಣ್ಣದು ಉದಾಹರಣೆ ಕೊಡ್ತೀನಿ ಸರ್, ನಮ್ಮ ಮಕ್ಕಳಿಗೆ ಆ ಹೋಮ್ವರ್ಕ್ ಪಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಸರ್, ಎಂಥ ಹೋಮ್ವರ್ಕ್ ಕೊಡ್ತೀರಿ ಸರ್, ಇದೆಲ್ಲ ಬಂದಿದೆ ಅಲ್ವಾ? ಮತ್ತು ಏನು ರೀ, ನೀವೇನು ಕರೆಕ್ಷನ್ನೇ ಮಾಡಿಲ್ವಲ್ರಿ, ಮ್ಯಾನೇಜ್ಮೆಂಟಿನವ್ರು ಕೂಡ ಬಂದಿರ್ತಾರೆ, ಸುಮ್ಮನೆ ಸೈನ್ ಹಾಕ್ಬಿಟ್ಟಿದ್ರಲ್ರಿ, ಹೌದು ನೋಡ್ರಿ ಸುಮ್ಮನೆ. ಇದು ನಿಜವಾದ ಬರ್ನಿಂಗ್ ಪ್ರಾಬ್ಲಮ್ಸ್. ಹಾಗಾದರೆ ಇದನ್ನು ಹೇಗೆ ಪರಿಹಾರ ಬೇಕಲ್ಲ ಅಂತೇಳಿ ಇನ್ನೊಮ್ಮೆ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೇನೆ. ನಾನು ಪ್ರಶ್ನೆ ಉತ್ತರಕ್ಕೋಸ್ಕರ ಬಂದವನಲ್ಲವೇ ಅಲ್ಲ.
ನಾನು ಬಂದಿರತಕ್ಕಂಥದ್ದು ನಮ್ಮಲ್ಲಿ ಬರ್ನಿಂಗ್ ಪ್ರಾಬ್ಲಮ್ಸ್ ಇದೆಯಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ದಿಸೆಯಲ್ಲಿ ನಾನು ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡ್ಕೊಂಡಿದ್ದೆ. ಅದು ಒಂದು ರೀತಿಯಲ್ಲಿ ಸಂಶೋಧನೆ ಅಂತ ಇಟ್ಕೊಳ್ಳಿ ಸರ್. ಅದಕ್ಕೆ ದ ಬ್ರೈನ್ ವೇವ್ಸ್ ಅಂತ ಕೊಟ್ಟಿದ್ದೇನೆ ಸರ್ ಕಡೆ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟಿದ್ದೇನೆ. ಈ ಬ್ರೈನ್ ವೇವ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ನಾನು ನಿಮ್ಮ ಜೊತೆಯಲ್ಲಿ ಸಂಭಾಷಣೆ ಮಾಡಲಿಕ್ಕೆ ಬಂದಿದ್ದೆ. ಈಗ ನೀವೇನು ಮಾಡಬೇಕು ಅಂತಂದರೆ, ನೀವು ಪ್ರಾಕ್ಟಿಕಲ್ ಆಗಿ ಸಮಸ್ಯೆಗಳು ಏನೇನು ಬಂದಿದೆ ಅವುಗಳನ್ನು ಹೇಳಬೇಕು. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಮುಖ್ಯವಾಗಿ ಶಿಕ್ಷಕರಾಗಿ ಕೂಡ ಇಲ್ಲಿದ್ದಾರೆ, ಸರ್ ಇದ್ದಾರೆ, ಅವರಿಗೆ ತಮ್ಮದೇ ಆದಂಥ ಸಮಸ್ಯೆಗಳಿದ್ದಾವೆ. ಈಗ ನೀವು ಅದು ವಿದ್ಯಾರ್ಥಿಗಳ ಜೊತೆ ಅಷ್ಟೇ, ಪೇರೆಂಟ್ಸ್ ಜೊತೆಲಿ ಇಂಡೈರೆಕ್ಟಾಗಿ ನೀವು ಇನ್ವಾಲ್ವ್ ಆಗಿರ್ತೀವಿ, ಆದರೆ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರ್ತೀವಿ. ಅವ್ರು ಮಾತಾಡಬೇಕು ಕೂಡ ಕೇಳಿಸ್ತೀವಿ, ಅದರಲ್ಲೇ ಗೊತ್ತಾಗ್ತದೆ ಎಷ್ಟು ಸಮಸ್ಯೆಗಳಿದ್ದಾವೆ. ಅಂದರೆ ಏನು ಈ ಕಡೆ ಮಕ್ಕಳ ಶಿಕ್ಷಣ ಕಡೆ ಗಮನ ಕೊಡಬೇಕು, ಈ ಕಡೆ ಟೀಚರ್ಸ್ ಕಡೆ ಗಮನ ಕೊಡಬೇಕು, ಇವೆಲ್ಲವೂ ಒಳಗೊಂಡಂತೆ ಪ್ರಾಕ್ಟಿಕಲ್ ಲೈವ್ ಸಿಚುವೇಶನ್ ಇಂದ ಕ್ಲಾಸ್ ರೂಮ್ ಇದೆಯಲ್ಲ, ಅದರಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳೇನೇನು ನೀವು ಹೇಗೆ ಬಗೆಹರಿಸಿದ್ದೀರಿ. ಎಷ್ಟೋ ವೇಳೆ ನಮಗೆ ಟೀಚಿಂಗಲ್ಲಿ ಹಿಂಸೆ ಕೂಡ ಆಗಿರ್ತಾರೆ. ಯಾಕಾರು ಬಂದು ಮರ ಇವರು ಪ್ರವೃತ್ತಿಗೆ ಅನ್ನೋ ರೀತಿಯಲ್ಲಿ. ಆಮೇಲೆ ಪೇರೆಂಟ್ಸ್ಗಳಿಗೆ ಇದು ಕಂಡು ಇಲ್ಲಿ ಕಳಿಸ್ಬಿಟ್ಟವಲ್ಲಪ್ಪ ಅಂತ ಇರ್ತದೆ. ಖಂಡಿತವಾಗಲೂ ಅದೆಲ್ಲವೂ ಕೂಡ ಸುಳ್ಳು. ಮಾನಸಿಕವಾಗಿ ಒಂದು ಸ್ತರದಲ್ಲಿ ನಾವು ಸಿಗಾಕೊಂಡು ಬಿಟ್ಟಿದ್ದೇವೆ ಹೊರತು ಅದಕ್ಕೆ ಒಂದು ಪರಿಹಾರವನ್ನು ನಾವು ಕಂಡುಕೊಳ್ಳಿಕ್ಕೆ ಹೋಗಲೇ ಇಲ್ಲ. ಈಗ ನೋಡಿ, ನಿಮಗೆಲ್ಲರೂ ಕೂಡ ಪೋರ್ಷನ್ ಮುಗಿಸಿದ್ರೇನ್ರಿ ಕೇಳಬೇಕಾಗಿದೆಯಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಪರೀಕ್ಷೆ ಅಂತಕ್ಕಂಥ ದೊಡ್ಡ ಭೂತನನ್ನು ಮಾಡಿಟ್ಟರು. ಈಗ ನಮ್ಮ ಉದ್ದೇಶ ಏನಾಗಿದೆ, ಬ್ರೈನ್ ವೇವ್ಸ್ನಲ್ಲಿ ಪರೀಕ್ಷೆ ಅನ್ನೋದು ಸೆಕೆಂಡರಿ, ಪ್ರೈಮರಿ ಅಲ್ಲವೇ ಅಲ್ಲ. ಕಲಿಕೆ ಪ್ರೈಮರಿ, ಲರ್ನಿಂಗ್ ಇದು ಪ್ರೈಮರಿ ಥಿಂಗ್. ಹಾಗಾದರೆ ಲರ್ನಿಂಗ್ ಅನ್ನೋದಂಥ ಏನು, ಟೀಚಿಂಗ್ ಅನ್ನೋದಂಥ ಏನು ಅನ್ನೋ ಕಾನ್ಸೆಪ್ಟನ್ನು ಹಂಚ್ಕೊಳ್ಳುವಂಥದ್ದು ಬಂದಿದೆ. ಸೊ ಪ್ರಾಬ್ಲಮ್ ಜೊತೆನೇ ಹೋಗೋಣ ಸರ್. ಯಾರು ಬೇಕಾದ್ರೂ ಅದ್ರ ಬಗ್ಗೆ ಮಾತಾಡಬೇಕು. ಈಗ ಬರೀ ಮಾತಾಡಲಿಕ್ಕೋಸ್ಕರ ಬಂದಿರೋದಲ್ಲ. ಸಣ್ಣ ಉದಾಹರಣೆ, ಅವನು ಬರೀತಾನೆ ಸರ್, ಅವ್ನು ಓದೋಕ್ಕೆ ಬರಲ್ಲ, ಇದೆಯಾ ಸರ್? ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ, ಬರೋದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಆಲ್ ಪೂರ್ ಕಂಡೀಷನ್ ಮಕ್ಕಳೇ, ಎಲ್ಲ ಸ್ಲಮ್ ಏರಿಯಾ ಮಕ್ಕಳೇ. ಅಂದ್ರೆ ಆರ್ಥಿಕವಾಗಿ, ಹೌದು, ಆರ್ಥಿಕವಾಗಿ ಬಹಳಷ್ಟು ವೀಕ್ ಇರ್ತಕ್ಕಂಥ ಮಕ್ಕಳೇ. ಆ ಕುಟುಂಬಗಳು ಏನಾಗ್ತಾ ಇದೆ ಅಂದ್ರೆ, ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕು, ಮಕ್ಕಳನ್ನ ಕಳಿಸ್ಕೊಡ್ಬೇಕು. ಬಟ್ ಅವಕ್ಕೆ ಬಂದಾಗ ಏನಾಗುತ್ತೆ, ನಾವು ಎಷ್ಟೇ ರೀತಿಯಿಂದನೂ ತಾನೇ ಅವಕ್ಕೆ ಸ್ವಲ್ಪ ಪ್ರಚೋದನೆ ಮಾಡಿ ಅವನು ಉಪ್ಸಿ ಪಾಠವನ್ನು ಮಾಡಿದ್ರು ತಾನೆ ಅವು 2 ನಿಮಿಷಕ್ಕೆ ಏನೇನು ತೆರೆಗಿರಲ್ಲ. ಈಗ ಹೇಳಿದ್ದು 3 ನಿಮಿಷಕ್ಕೆ ಇರೋದೇ ಇಲ್ಲ. ಈ ಉದಾಹರಣೆ, ನಾನು ಒಂದು ಯಾವ್ದೋ ಮೆಥಮೆಟಿಕ್ಸ್ ಮಾಡ್ಬೇಕಾದ್ರೆ ಸಮೀಕರಣ ಹೇಳಿದೆ ಅಂದ್ರೆ, ಆ ಸಮೀಕರಣ 4 ಸಾರಿ ಹೇಳಿ ಬರೇ 3 ಪದದ್ದು ಇನ್ನೊಮ್ಮೆ ಕೇಳಿದ್ರೆ ಯಾವ ಮಕ್ಕಳು ಹೇಳೋದಿಲ್ಲ. ಇವ್ರು ಯಾಕೆ ಕಾನ್ಸಂಟ್ರೇಷನ್ಸ್ ಇಲ್ಲ, ಆಸಕ್ತಿ ಇಲ್ಲ, ಏನ್ ರೀಸನ್ಸ್ ಇದು? ಈಗ ನಾವು ಹುಡುಕಕತ್ತೀವಿ, ಅವ್ರು ಹುಡುಕಿದ್ರು ತಾನೇ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ, ಮೂಲ ಸಿಗ್ತಾ ಇಲ್ಲ. ಆ ಎಷ್ಟು ಹೇಳಿದ್ರೆ ತಾನೇ ಮರ್ತು ಬಿಡ್ತಾವೆ, ತಕ್ಷಣನೇ ಮರ್ತು ಬಿಡ್ತಾವೆ. ಅಕಸ್ಮಾತ್ ನಾವು ಹೇಳಕ್ಕೆಲ್ಲ ಫಾಲೋ ಮಾಡ್ತವೆ, ಒಂದು ಹಾಫ್ ಅನ್ ಅವರ್ ಮರ್ತು ಬಿಡ್ತವೆ. ಇದು ಇತ್ತೀಚೆಗೆ ಈ ಕೋವಿಡ್ ಬಂದ ನಂತರ ಈ ಬ್ಯಾಚ್ ತುಂಬಾ ಆಗಿದೆ. ಮುಂಚೆ ಉತ್ತಮ ಆಯ್ತು, ಸ್ವಲ್ಪ ಮಕ್ಕಳು ಗ್ರಹಿಸ್ತಾ ಇದ್ರು, ಕೇಳ್ತಾ ಇದ್ರು, ಉತ್ತರ ಕೊಡ್ತಾ ಇದ್ರು. ಬಟ್ ಇತ್ತೀಚೆಗೆ ಅದೇನು ಬರ್ತಾ ಇಲ್ಲ. ಹ್ಞೂ ಸರ್. ಸರ್ ತಮ್ಮ ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಇರ್ತಾರೆ ಲೈವ್ ಸಿಚುವೇಶನ್ನಲ್ಲಿ. ನೋಡಿ, ಗ್ರಹಿಸುವಿಕೆ ಮೊದಲೆಲ್ಲ ಪಾಠ ಎಲ್ಲ ಚೆನ್ನಾಗಿ ಕೇಳ್ತಾ ಇದ್ರು. ಈಗ 2 ನಿಮಿಷ ಕೇಳ್ತಾರೆ, 3 ನಿಮಿಷಕ್ಕಲ್ಲೇ ಮತ್ತೆ ಹೇಳೋದೇ ಇಲ್ಲ, ಹೋಗೇ ಬಿಟ್ಟಿರ್ತದೆ. ಈ ಥರದಲ್ಲಿ ಕೆಲವರಿಗೆ ಅರ್ಥವಾಗುತ್ತೆ, ಕೆಲವರಿಗೆ ಅರ್ಥನ ಆಗಿರೋದೇ ಇಲ್ಲ. ಬಡತನದಿಂದ ಬಂದಿರೋದು ಇದಕ್ಕೂ ಸಂಬಂಧ ಇಲ್ಲ. ಯಾಕೆಂದರೆ ಬ್ರೈನಿಗೆ ಏನು ಬಡತನ ಅಂತ ಹೇಳೋದೇ ಇಲ್ಲ. ಹಾಗಾದ್ರೆ ಎಲ್ಲಿ ಏನು ತಪ್ಪಾಗಿದೆ ಅನ್ನೋದು ನಾವು ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗ್ತದೆ. ವಿ ಡು ನಾಟ್ ನೋ ಹೌ ಟು ಟೀಚ್, ಬಟ್ ವಿ ನೋ ವಾಟ್ ಟು ಟೀಚ್. ಅದು ಒಪ್ಕೊಳ್ತೀರ? ಹೌದು ಸರ್. ಏನು ಪಾಠ ಮಾಡೋದು ನಮಗೆ ಗೊತ್ತಿದೆ. ಈಗ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ A + B² = A² + 2B + B² ಅಂತ ಗೊತ್ತಿದೆ. ಒಂದು 10 ಮಕ್ಕಳಿಗೆ ಅದನ್ನು ಕರೆಕ್ಟಾಗಿ ಅವ್ರು ಹೇಳ್ತಾರೆ, ಬರೀತಾರೆ. ಇನ್ನುಳಿದವರಿಗೆ ಇದೇ ಮೇಷ್ಟ್ರು ಪಾಠ ಮಾಡಿರೋದು, ಅವ್ರು ಯಾಕೆ ಕಲಿಯಲಿಲ್ಲ? ಅರ್ಥ ಆಗ್ತಿದ್ದಾರೆ? ಹಾಗಾದ್ರೆ ಎಲ್ಲಿ ಏನು ತಪ್ಪಾಗಿ ಅದನ್ನು ರೆಕ್ಟಿಫಿಕೇಷನ್ ಹೇಗೆ? ಈಗ ಮಾತೇನು, ಅವರಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ ಅಂತಕ್ಕಂಥದ್ದು. ನೋಡಿ, ಆ ಕಾನ್ಸೆಪ್ಟ್ಗಳು ಕೂಡ ಬಹಳ ಮುಖ್ಯ ಆಗ್ತದೆ. ಕಾನ್ಸಂಟ್ರೇಷನ್ ಅನ್ನೋದು, ನಾನೀಗ ಹೇಳ್ತಾ ಇದ್ದೇನೆ, ಸ್ವಲ್ಪ ವಿಚಾರವಾಗಿ ತಕ್ಕೊಳ್ಳಿ, ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿ. ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಡೇಂಜರಸ್. ಆಶ್ಚರ್ಯ ಆಗ್ಬೋದು ನಿಮಗೆ ಆಗ್ತದೆ ಅಲ್ವಾ? ನಾನು ಬಾಗಿಲಿಂದ ಈ ಕಡೆ ಬರಬೇಕು, ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆ, ನಾನು ಎಲ್ಲಿಗೆ ಹೋಗಬೇಕು ಅನ್ನೋದು ಕಾನ್ಸಂಟ್ರೇಷನ್ ಇರಬೇಕು. ಬಟ್ ಬರಬೇಕಾದ್ರೆ ಅಟೆನ್ಷನ್ ಇರಬೇಕಲ್ವ? ಆ ಕಡೆ ಈ ಕಡೆ ಯಾರೋ ಕೂತಿರ್ತಾರೆ, ಚೇರ್ಗಳೆಲ್ಲ ಬಿದ್ದೋಗಿರ್ತಾರೆ, ನಾನು ಎಡವಬಾರ್ದು, ಅಟೆನ್ಷನ್ ಬೇಕಲ್ವ? ನಾವು ಕಾನ್ಸಂಟ್ರೇಷನ್ಗೆ ಗಮನ ಕೊಟ್ಟರೆ ಅಟೆನ್ಷನ್ ಇರೋದಿಲ್ಲ. ಎಲ್ಲ ಈ ಕಡೆ ನೋಡ್ರು, ಅದೆಲ್ಲ ನೋಡ್ತಾರೆ ಅಲ್ವ ಸರ್? ಹೌದು. ಅಲ್ಲಿ ಕಾನ್ಸಂಟ್ರೇಷನ್ ಬಂದಿದೆ ಈ ಕಡೆ, ಅಂದರೆ ನೋಡ್ತಾ ಇದ್ದಾರೆ. ಅದು ಇನ್ನೂ ಡೀಪ್ ಆಗೋದು, ಅದು ಕೂಡ ಇಲ್ಲ.
ಸೈಕಲಾಜಿಕಲ್ ಸೋಷಿಯಲ್ ಪ್ರಾಬ್ಲಮ್ ಇದೆ. ಆಮೇಲೆ ಅದರಲ್ಲಿ ಇಲ್ಲವೇ ಇಲ್ಲ. ಅದರಲ್ಲಿ ಈಗ ಏನಾಗ್ತಿದೆ, ದೇ ಆರ್ ನಾಟ್ ಅಟೆಂಟಿವ್, ದೇ ಆರ್ ಜಸ್ಟ್ ಸಿಂಪ್ಲಿ ಕಾನ್ಸಂಟ್ರೇಟಿಂಗ್, ದೇ ಆರ್ ಲುಕಿಂಗ್ ಆಸ್ ಇಫ್ ದೇ ಆರ್ ಕಾನ್ಸಂಟ್ರೇಟಿಂಗ್, ದೇ ಆರ್ ನಾಟ್ ಅಟ್ ಆಲ್ ಕಾನ್ಸಂಟ್ರೇಟಿಂಗ್. ಇದಕ್ಕೆ ಏನು ಕಾರಣ ಅನ್ನೋದು ಮೊದಲು ಬೇಕಲ್ವ ಸರ್? ಈಗ ನೋಡಿ, ಅದು ಹೇಳ್ತಾನೆ, ಆ ಮಕ್ಕಳಲ್ಲಿ ಇರಬೇಕಾಗಿರ್ತಕ್ಕಂಥ ನಾಲೆಡ್ಜ್ ಅಂತ ನಾವೇನು ಹೇಳ್ತೀವಿ, ನಾಲೆಡ್ಜ್ ಆಫ್ಟರ್ ರಿಸೀವಿಂಗ್ ದ ಥಿಂಗ್, ಅದು ನಾಲೆಡ್ಜ್ ಆಗ್ತದೆ. ರಿಸೀವಿಂಗಿಗೆ ಇಲ್ಲ, ದೇ ನೆವರ್ ರಿಸೀವ್ ಎನಿಥಿಂಗ್ ಅಟ್ ಆಲ್. ಆದ್ದರಿಂದಾಗಿ ಅಲ್ಲಿ ನಾಲೆಡ್ಜ್ ಆಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಬರೋದೇ ಇಲ್ಲ. ಈ ನಾಲೆಡ್ಜ್ ಅಂದ್ರೆ ಏನಿರುತ್ತೆ, ಕಾನ್ಸಂಟ್ರೇಷನ್ ಇಟ್ಕೊಂಡ್ರು ಮತ್ತು ಅಟೆಂಟಿವ್ ಆಗಿದ್ರು. ಯಾವುದಲ್ಲಿ ಅಟೆಂಟಿವ್ ಆಗಿದ್ರು, ಸರ್ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಅರ್ಥ ಇರ್ತದೆ, ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಯಾರು ಆಲೋಚನೆ ಮಾಡ್ತಾ ಇರೋದು? ಸ್ಟೂಡೆಂಟ್ಸ್. ಸ್ವಲ್ಪ ಆಲೋಚನೆ ಮಾಡಿ. ಆಲೋಚನೆ ಮಾಡೋದ್ರಿಂದ ಥಿಂಕಿಂಗ್ ಪ್ರೊಸೆಸ್ ಡೆವಲಪ್ ಆಗ್ತಾ ಇದೆ. ಯಾರಲ್ಲಿ? ಇನ್ ಬ್ರೈನ್ ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ರಿಯಲಿ ಲಿಸನಿಂಗ್, ಕಾನ್ಸಂಟ್ರೇಟ್ ಮಾಡೋದ್ರಿಂದ ಲಿಸನಿಂಗ್ ಆಗ್ತಾ ಇರಬೇಕು. ಇನ್ನು ಕೆಲವು ಕಡೆ ಲಿಸನಿಂಗ್ ಆಗ್ತಾ ಇಲ್ಲ, ಕಾರಣನೂ ಕೂಡ ಹೇಳ್ತೇನೆ. ಈ ಸಿಚುವೇಶನ್ ಬೇಕಾದ್ರೆ ನಾನು ಉದಾಹರಣೆ ಕೊಟ್ಟು ಹೇಳ್ತೇನೆ, ಆಮೇಲೆ ಪರ್ಮಿಷನ್ ಕೊಟ್ಟರೆ ಅದರಲ್ಲಿ ನೋಡೋಣ ಏನಾಗ್ತಾ ಇದೆ ಅಂತ ಹೇಳ್ತೀನಿ. ಸೊ ಅಲ್ಲಿ ಈಗ ಇದಕ್ಕೆ ಪರಿಹಾರ ಏನಾಯಿತು? ಫಸ್ಟ್ ದ ಸ್ಟೂಡೆಂಟ್ ಹ್ಯಾಸ್ ಟು ಲಿಸನ್ ಟು ವಾಟ್ ಯು ಆರ್ ಟೀಚಿಂಗ್ ನಾವು. ಲಿಸನಿಂಗ್ ಬೇಕಾದ್ರೆ ಇರೋದಿಲ್ಲ ನೋಡ್ಕೊಳ್ಳಿ. ಸೊ ಇದು ಒಂದು ಮೈನ್ ರೀಸನ್. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಕೂಡ ಹೇಳಿದ್ದೇನೆ, ಅವರ ಕಾನ್ಸಂಟ್ರೇಷನ್ ಜೊತೆಯಲ್ಲಿ ಅಟೆನ್ಷನ್ ಆಗಿರಬೇಕು. ಹಂಗಾರೆ ಏನು ಮಾಡಬೇಕು ಅಂತ ಸಮಸ್ಯೆ ಬರುತ್ತಲ್ಲ, ಪ್ರಶ್ನೆ ಕೇಳಿ. ನಿಮ್ಗೆ ನೋಡೋದು ಯಾವ ಓದ್ಕೊಳ್ತೀನಿ, ಏನು ಹೇಳಿದೆ ನಾನು, ಪ್ರಶ್ನೆ ಏನು ಹೇಳಿದೆ ಹೇಳಿ ನೋಡೋಣ, ಬಿದ್ದೇ ಬಿಟ್ಟ. ಯಾಕೆಂದ್ರೆ ಕೇಳಿಸ್ಕೊಂಡೇ ಇಲ್ಲ ಭೂಪ. ನೋಡ ಅವನಿಗೆ ಹೇಳ, ನೀನು ಕೇಳ, ಅಂದ್ರೆ ಅಟೆನ್ಷನ್ ಇಲ್ಲ ಅವನಿಗೆ. ಸರ್, ಅದು ದಟ್ಸ್ ದ ಪಾಯಿಂಟ್. ಅಟೆನ್ಷನ್ ಇಲ್ಲ, ಅಟೆನ್ಷನ್ ಇಲ್ಲ, ಮೈಂಡ್ ಎಲ್ಲೋ ವರ್ಕ್ ಮಾಡ್ತಾ ಇದೆ, ಅದೇ ಯೋಚನೆ ಮಾಡ್ತಾ ಇದ್ದಾನೆ. ನಿಮ್ಮ ಟಾಪಿಕಲ್ಲಿ ಇರ್ತಕ್ಕಂಥದ್ದು ಯಾವುದೇ ಡಿಫಿಕಲ್ಟ್ ಪಾಯಿಂಟ್ ಅಲ್ಲ, ಅಥವಾ ಥೀಮ್ ಅಥವಾ ಸಿಲೆಬಸ್ ಖಂಡಿತ ಅಲ್ಲ. ದ ವೇ ವಿ ಕಮ್ಯುನಿಕೇಟ್ ಅನ್ಲಿಕ್ಕೆ ನಾವು ಬಳಸ್ತಾ ಇದ್ದೀವಿ ಕನ್ನಡ ಮಾಧ್ಯಮ, ಅದರಿಂದಾಗಿ ಕನ್ನಡ ಬಳಸ್ತೇವೆ. ಇಂಗ್ಲೀಷ್ ಮಾಧ್ಯಮ ಆಗಿದ್ದರಿಂದ ಇಂಗ್ಲೀಷ್ ಬಳಸ್ತೇವೆ. ದೊಡ್ಡ ದುರಂತ ಅಂದರೆ ಇಂಗ್ಲೀಷ್ ಆ್ಯಸ್ ಎ ಲ್ಯಾಂಗ್ವೇಜ್ ಬೇರೆ, ಇಂಗ್ಲೀಷ್ ಆ್ಯಸ್ ಎ ಮೀಡಿಯಂ ಬೇರೆ. ಮೀಡಿಯಂ ಅಂದ ತಕ್ಷಣ ಇನ್ನು ಕನ್ನಡ ಮಾಡೋಂಗೇ ಇಲ್ಲ, ಅದು ದೊಡ್ಡ ತಪ್ಪು. ಅದಕ್ಕೆ ನಾನು ಹೇಳ್ತೇನೆ, ನೀವು ಇಂಗ್ಲೀಷ್ ಮಾಧ್ಯಮ ಅಂತ ಕರ್ಕೊಳ್ಳಿ, ತೊಂದರೆ ಇಲ್ಲ. ಇಂಗ್ಲೀಷ್ ಭಾಷೆ ಕಲಿಸಿದ್ದೀರಿ, ಆಲೋಚನೆ ಮಾಡಿ. ಇಂಗ್ಲೀಷ್ ಮೀಡಿಯಂ ಕರೆಕ್ಟ್, ನನಗೆ ನಿಮ್ಮಿಂದ ರೆಸ್ಪಾನ್ಸ್ ಬೇಕು ಸರ್. ಇಂಗ್ಲೀಷ್ ಭಾಷೆ ನಾವು ಕಲಿಸಿದ್ದೀವಾ? ಭಾಷೆ ಪಾಠ ಮಾಡಿರೋದು ಬೇರೆ, ಇಂಗ್ಲೀಷ್ ಆಸ್ ಎ ಸಬ್ಜೆಕ್ಟ್ ಪಾಠ ಮಾಡಿದೆ. ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಭಾಷೆಗಳು ತಗೊಂಡ್ರೆ ಈಗ ಭಾಷೆಗಳನ್ನ ಮಾಡ್ತಾ ಇದ್ದೀವಿ, ಹಿಂದಿ, ಕನ್ನಡ, ಇಂಗ್ಲೀಷು. ಆ ಮಕ್ಳಿಗೆ ಭಾಷೆ ಬರುತ್ತಾ ಮೊದಲು? ಉದಾಹರಣೆ ಇಂಗ್ಲೀಷು, ಆ ಮಕ್ಳಿಗೆ ಇಂಗ್ಲೀಷಲ್ಲಿ ಏನಾದ್ರು ಸ್ವಲ್ಪ ಮಾತಾಡ್ಲಿಕ್ಕೆ ಬರುತ್ತಾ? ಆ ಭಾಷೆ ಕಲ್ತಿದ್ರೆ ಆಮೇಲೆ ನಾವು ಸಬ್ಜೆಕ್ಟ್ ಬರೋದಿಲ್ಲ. ಅದು ಬೇಕು ರೆಸ್ಪಾನ್ಸ್. ಈಗ ನಾವು ಹೋಗ್ತೀವಿ, ಪಾಠ ಮಾಡ್ತೀವಿ, ಅಲ್ಲಿ ಪದ್ಯ ಇರುತ್ತೆ, ಪದ್ಯ ಓದ್ತೀವಿ ಅಥವಾ ಡಿಸ್ಕಸ್ ಮಾಡ್ತೀವಿ, ಬರ್ತೀವಿ. ಬಟ್ ಆ ಮಗುವಾಗಿ ಆ ಭಾಷೆಯನ್ನ ಅರ್ಥ ಮಾಡ್ಕೊಂತ ಆಯ್ತಾ, ಓದಕ್ ಬರ್ತಾ ಆಯ್ತಾ? ಓದಕ್ ಬರಲ್ಲ ಅಂದಮೇಲೆ ನಾವ್ ಏನ್ ಮಾಡಿದ್ರೆ ಯೂಸ್ ಇಲ್ಲ. ಪಾಯಿಂಟ್ ಆನ್ ದ ಲೈನ್, ಸರ್ ಈಸ್ ಆನ್ ರಿಯಲಿ ಆನ್ ದ ಟ್ರ್ಯಾಕ್. ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು ಸರ್, ಐ ಆಮ್ ರಿಯಲಿ ಹ್ಯಾಪಿ ಮೈ ಕಾನ್ಫಿಡೆಂಟ್ ಕನ್ವರ್ಸೇಷನ್ ಐತಿ. ಈಗ ನೋಡಿ ಹೇಳ್ತಾ ಇದ್ದಾರೆ, ಓದಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ, ನಾವು ಪ್ರಾಕ್ಟೀಸ್ ಮಾಡಿಸೇ ಇಲ್ಲ. ಹೋಮ್ವರ್ಕ್ ಬರ್ಕೊಂಬನ್ನೋದು ರೈಟಿಂಗ್ ಅಲ್ಲ, ಇಟ್ ಈಸ್ ನಾಟ್ ಅ ರೈಟಿಂಗ್ ಎಕ್ಸಸೈಸ್ ಅಟ್ ಆಲ್. ಈಗ ಅಲ್ಲೊಂದು ಪ್ರಶ್ನೆ ಬರ್ತಾರೆ, ಸರ್ ಹೋಮ್ವರ್ಕ್ ಕೊಡಲಿಲ್ಲ ರೀ ಅಂತ. ಸರ್ ಅವ್ರ ಅಪ್ಪ ಅಮ್ಮಗಳೇ ಬಂದು ಬೈತಾರೆ, ಏನ್ರಿ ಒಂಚೂರು ಹೋಮ್ವರ್ಕೇ ಕೊಟ್ಟಿಲ್ಲ ಅಂತ. ಮತ್ತೆ ಇದಕ್ಕೆ ಸೊಲ್ಯೂಷನ್ ಬೇಕಲ್ಲ ಮೇಡಮ್. ನೀನು ಏನು ಕಲ್ತ್ಕೊಂಡಿದ್ದೀಯೋ ಅದನ್ನು ಹೋಮ್ವರ್ಕ್ ಬರ್ಕೊಂಡು ಬಾ. ಹೌದು ಸರ್, ಸುಖವಾಗಿ ಖುಷಿಯಿಂದ ಬರ್ಕೊಂಡು ಬರ್ತಾರೆ ಅಲ್ವಾ ಮೇಡಮ್? ಅದಕ್ಕೊಂದು ಪರಿಹಾರ ಆಗುತ್ತಲ್ಲ. ಎಲ್ಲರಿಗೂ ಒಂದೇ ಥರದ ಹೋಮ್ವರ್ಕ್ ಕೊಡ್ಲಿಕ್ಕೆ ಏನು ಕಾರಣ? ಕರೆಕ್ಟ್ ಸರ್. ಅಂದ್ರೆ ನಾವು ಪ್ರಶ್ನೆಗಳನ್ನ ಕೊಡದ ಹಾಗೆ, ನೀನ್ ಏನ್ ಕಲ್ತಿದೀಯಾ, ಕಲ್ತಿದ್ರಲ್ಲ ನೀನು ಸ್ವಲ್ಪ ಪ್ರಶ್ನೆ ಹಾಕಿ ಬರ್ಕೊಂಬ, ಪ್ರಶ್ನೆ ಹಾಕಿ ನೀನೇ ಬರ್ಕೊಂಬ, ಅದು ಹೋಮ್ವರ್ಕ್. ವೆರಿ ಗುಡ್, ತುಂಬಾ ಥ್ಯಾಂಕ್ಸ್ ಸರ್. ಅದನ್ನು ಹೋಮ್ವರ್ಕ್ ಅದು ಆಕ್ಚುಲಿ. ಬಟ್ ನಾವೇನ್ ಮಾಡ್ತೀವಿ, 4 ಪ್ರಶ್ನೆ ಕೊಟ್ಬಿಡ್ತೀವಿ, ಬರ್ಕೊಂಬರ್ರಿ ಅಂತ ಹೇಳ್ಬಿಡ್ತೀವಿ, ಅದು ಹೋಮ್ವರ್ಕ್ ಅಲ್ಲ. ಬಟ್ ಇಲಾಖೆ ಏನ್ ಹೋಮ್ವರ್ಕ್ ಅಂದ್ರೆ ಕೊಡಿ, ಪ್ರಶ್ನೆ ಕೊಡ್ರಿ, ಅದಲ್ಲ. ಬಟ್ ಆ ಮಗು ಏನ್ ಕಲ್ತಿದೆ ಮನೆಗೆ ತಗೋಪ್ಪ, ನೀನೇ 2 ಪ್ರಶ್ನೆ ಹಾಕಿ ಉತ್ತರ ಬರ್ಕೊಂಬ, ನಾಳೆ ತೋರಿಸು, ಅದು ಹೋಮ್ವರ್ಕ್. ಅಂದ್ರೆ ಆ ಮಗು ಅರ್ಥ ಮಾಡ್ಕೊಂಡಿದೆ, ಅದು ಓದಲಿಕ್ಕೆ ಅಟೆನ್ಷನ್ ಇದೆ, ಇದು ಬರ್ಬೇಕು ಮೊದಲು. ಅಲ್ಲಿ ಏನಂತ ಆಯ್ತು, ಸೆಲ್ಫ್ ಇನ್ವಾಲ್ವ್ಮೆಂಟ್ ಇದ್ದ ಸ್ಟೂಡೆಂಟ್ಸ್ ಬರಲೇಬೇಕು. ನಾವು ಫೋರ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಫೋರ್ಸ್ ಮಾಡಿದ್ರೆ ಏನಾಗ್ತದೆ ಅಂತಂದರೆ ಆಗ್ತದೆ. ಕಂಪಲ್ಷನ್ ಆದ ತಕ್ಷಣ ಕಾನ್ಸಂಟ್ರೇಷನ್ ಆಗಲಿ ಅಟೆನ್ಷನ್ ಆಗಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಗಮನಿಸಿ ನೋಡಿ, ಸೈಕಾಲಜಿಕಲ್ ಆಗಿ ಅವ್ರು ಗಮನಿಸಬೇಕು. ಕಲಿಯೋ ಹುಡುಗನು ಕೂಡ ಆ ಕ್ಲಾಸ್ನಲ್ಲಿ ಮೊಬ್ಬಾಗಿ ಹೋಗಿಬಿಟ್ಟಿರ್ತಾನೆ ಅಲ್ವ ಸರ್? ಹೌದು ಸರ್, ಇನ್ಆಕ್ಟಿವ್ ಆಗ್ಬಿಡ್ತಾನೆ. ಎಕ್ಸಾಮಿನೇಷನ್ ಇಲ್ಲಿ ಬುದ್ಧಿವಂತ ಆಗಿದ್ದವನು, ಬುದ್ಧಿವಂತ ಅಂದರೆ ನಾನು ಒಪ್ಪೋದಿಲ್ಲ, ಎಕ್ಸಾಮಿನೇಷನ್ ಫೇಲ್ ಆಗಿಬಿಟ್ಟಿರ್ತಾನೆ. ಹೌದು ಸರ್. ಎಂತೆಂಥ ಅಪಾಯಗಳಿದೆ ನೋಡಿ ಇನ್ ದಿ ಪ್ರೋಸೆಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್.
ಸರ್ ಅದೊಂದು ಪಾಯಿಂಟ್ ಸರ್. ಮತ್ತೆ ನೆಕ್ಸ್ಟ್ ಏನಿದೆ, ನಾನು ಪರಿಹಾರವನ್ನು ಕೊಡ್ತಾ ಇದ್ದೇನೆ. ನಿಮ್ಮಲ್ಲಿ ಅನುಭವಗಳು ನೀವು ಹಂಚ್ಕೊಳ್ಬೇಕು ಮತ್ತೆ. ಅದಕ್ಕಾಗಿ ನಾವು ಪಾಠ ಮಾಡ್ತಾ ಇರ್ತೀವಿ, ಸಂವಾದನಕಾರಿ ಯಾವುದೇ ಪ್ರಶ್ನೆ ಕೇಳ್ತಾನೆ ಇರ್ತೀವಿ. ಕೆಲವ್ರ ಮಕ್ಳು ಆನ್ಸರ್ ಮಾಡ್ತಾರೆ, ಕೆಲವ್ರ ಮಕ್ಳು ಮಧ್ಯೆ ಮಧ್ಯೆ, ನಾನು ಲಾಸ್ಟಿಗಂತೂ ಕ್ವಶನ್ ಕೇಳೋದಿಲ್ಲ ಏನ್ ಅರ್ಥ ಆಯ್ತು ಏನಿಲ್ಲ ಅಂತ. ಆ ಮಗುನ ನೋಡ್ಬಿಟ್ಟು ಆ ಮಗು ಇಂಟ್ರೆಸ್ಟ್ ಇಲ್ಲ ಅಂತಂದು ಗೊತ್ತಾಗ್ಬಿಡುತ್ತೆ, ಯಾವ್ದು ಇಂಟ್ರೆಸ್ಟ್ ಇದೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ಅಂತಂದು. ಅವಾಗ ತಕ್ಷಣ ಪ್ರಶ್ನೆ ಕೇಳ್ತೀನಿ, ಅವ್ರು ಏನು ಆನ್ಸರೇ ಮಾಡೋದಿಲ್ಲ. ಈಸಿ ಆಗಿರೋಂಥ ಕ್ವಶನ್ಸ್ ಅದೇ ಬೇರೆ ಮಕ್ಳಿಗೆ ಕೇಳಿದ್ರೆ ಆನ್ಸರ್ ಮಾಡ್ತಾರೆ. ನಾನು ಆ ಮಗುನ ಹಾಗೆ ಬಿಟ್ಟಿರೋದಿಲ್ಲ, ನನ್ನ ಕಡೆ ನಾನು ಪಾಠನೂ ಮಾಡ್ಕೊತ ಹೋಗಲ್ಲ. ಅಬ್ಸರ್ವ್ ಮಾಡ್ಬಿಟ್ಟು ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಅವಳು ಎಲ್ಲಿ ನೋಡ್ತಿದ್ದಾಳೆ ಅವ್ನು ಎಲ್ಲಿ ನೋಡ್ತಿದ್ದಾನೆ ಅಂತ ನೋಡ್ಬಿಟ್ಟು ಕೇಳ್ತೀನಿ. ಮತ್ತೆ ನಾನು ಸರಿ ಆನ್ಸರ್ ಮಾಡೋದಿಲ್ಲ, ಅದನ್ನ ಮತ್ತೆ ನಾನೇ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಕೂರಿಸ್ತೀನಿ. ಮತ್ತೆ ಇನ್ನೊಂದು 10-15 ನಿಮಿಷ ಬಿಟ್ಟು ಮತ್ತೆ ಕ್ವಶನ್ಸ್ ಕೇಳಿದ್ರೆ ಈಗ ಆತರ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಅರ್ಥ ಆಗದೆ ಇದ್ರು ಇನ್ನೊಂದ್ಸರಿ ಇಲ್ಲಾಂದ್ರೆ ಹೇಳ್ತೀನಿ, 3-4 ಸರಿ ಅಂತೂ ಹೇಳ್ತೀನಿ. ಮತ್ತೆ ಅದೇ ಆದ್ರೆ ಮತ್ತೆ ಹಿಂಗೆ ಅವ್ರದ್ದು ಅಟೆನ್ಷನ್ ಇಂಟ್ರೆಸ್ಟ್ ಬರೋ ಮಾಡೋದು. ಈಗ ಒಂದು ಕ್ರಿಯೆಗಳನ್ನು ನಡೀತಾ ಶಾಲೆ ಹೋಗಿಲ್ಲ, ಟೀಚಿಂಗ್ ಒಂದು ಇವೆಂಟ್. ಟೀಚಿಂಗ್ ಈಸ್ ಅನ್ ಇವೆಂಟ್. ಕ್ಲಾಸ್ ರೂಮಿಗೆ ಬಂದರೂ ಅದೊಂದು ಘಟನೆ ಅಷ್ಟೇ ಟೀಚಿಂಗ್ ಅನ್ನೋದು. ಆದರೆ ಲರ್ನಿಂಗ್ ಇಸ್ ಎ ಪ್ರೋಸೆಸ್. ಅರ್ಥವಾಗ್ತದೆ ಬೋದು. ಇಟ್ಸ್ ಎ ಪ್ರೋಸೆಸ್, ಸೈಕಲಾಜಿಕಲ್ ಪ್ರೋಸೆಸ್. ಅದು ಲರ್ನಿಂಗ್. ಅದಕ್ಕೆ ಯಾವುದೇ ರೀತಿ ಅಬ್ಸ್ಟ್ಯಾಕಲ್ಸ್ ಬರೋದಿಲ್ಲ, ಬರಕೂಡದು ಕೂಡ. ಯಾಕೆ ಬರೋದಿಲ್ಲ ಅಂದರೆ ತನಗೆ ತಾನೇ ಆಗ್ತಕ್ಕಂಥ ಕ್ರಿಯೆ ಲರ್ನಿಂಗ್. ಬೇಕಾದ್ರೆ ಗಮನಿಸಿ ಸರ್, ಗಿಡಗಳನ್ನು ತಂದು ನಾವು ನೆಡುತ್ತೇವೆ, ಇದು ನಾವು ಬೆಳೆಸಿದ್ ನಾವು ಅಲ್ಲ, ಬೇಕಾದ್ರೆ ಆಲೋಚನೆ ಮಾಡಿ ತನಗೆ ತಾನೇ ಬೆಳೆಯಲ್ಲ. ನಾವು ಏನೇ ಮಾಡಿದ್ವಿ, ಒಂದಿಷ್ಟು ಗೊಬ್ಬರನೋ ಅಥವಾ ನೀರು ಫೆನ್ಸಿಂಗ್ ಏನೋ ಮಾಡಿರ್ತೀವಿ ಅಷ್ಟೇ. ಈ ಗೊಬ್ಬರ ನೀರು ಫೆನ್ಸಿಂಗ್ ಇದೆ, ಅದು ನಾವು ಟೀಚರ್ ಅಂದರೆ ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ನಮಗೆ ಇರಬೇಕು. ಕ್ಲಾಸ್ ರೂಮ್ ಅಂದರೆ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಇನ್ ದಿ ಪ್ರೋಸೆಸ್ ಆಫ್ ಲರ್ನಿಂಗ್ ಆಗಬೇಕು. ಆವಾಗ ಈ ಸಮಸ್ಯೆ ಈಗ ತಾವು ಕರೆಕ್ಟಾಗಿದ್ದೀರಿ. ಅದಕ್ಕೆ ಕೆಲವಾರು ತೊಂದರೆಗಳಿದ್ದಾವೆ ಮೇಡಮ್, ನಾನು ಹೇಳ್ತೇನೆ. ಯಾಕೆ ಅಂತಂದರೆ ನಾವು ಬುದ್ಧಿವಂತರು ಅಂತ ಕರ್ಕೊಂಡಿರೋರು ಸಾಮಾನ್ಯ ಮುಂದೆ ಇರ್ತಾರೆ. ಅಂದರೆ ಬುದ್ಧಿವಂತರೆಲ್ಲ ಹೈ ಸ್ಕೋರರ್ಸ್, ಟಾಪರ್ಸ್ ಅಂತ ಇರ್ತಾರೆ. ಅವ್ರ ಅರ್ಥ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರ ಗದ್ದಲ ಗಲಾಟೆಯಲ್ಲಿ ಅವರು ಸುಮ್ಮನಾಗ್ಬಿಟ್ಟಿರ್ತಾರೆ. ನಮಗೆ ದೇ ಆರ್ ನಾಟ್ ಗಿವಿಂಗ್ ಅಸ್ ಇಂಪಾರ್ಟೆನ್ಸ್ ಟು ಅಸ್ ಅಂತಕ್ಕಂಥದ್ದು. ಆದರೆ ಇಂಟ್ರೆಸ್ಟಾಗಿ ಕಲಿತಕ್ಕಂಥವ್ರು ಗದ್ದಲ ಗಲಾಟೆ ಮಾಡೋದಿಲ್ಲ, ಥಿಂಕ್ ಮಾಡ್ತಾ ಇರ್ತಾನೆ. ನಮ್ಮ ಪ್ರೋಸೆಸ್ ಆಫ್ ಟೀಚಿಂಗ್ನಲ್ಲಿ, ಇವೆಂಟ್ ಆಫ್ ಟೀಚಿಂಗ್ನಲ್ಲಿ, ಪ್ರೋಸೆಸ್ ಆಫ್ ಲರ್ನಿಂಗ್ನಲ್ಲಿ ಈ ಇನ್ವಾಲ್ವ್ಮೆಂಟು ಬರಬೇಕು. ಯಾವುದ್ರದ್ದು? ಬ್ರೈನಿಗೆ ಸಂಬಂಧಪಟ್ಟಾಗೆ ಥಿಂಕಿಂಗ್ ಬರಬೇಕು. ನಾವು ಥಿಂಕಿಂಗ್ ಅವಕಾಶ ಮಾಡಿಕೊಟ್ಟೇ ಇಲ್ಲ ಅಂತಂದ್ಬಿಟ್ಟು ಪ್ರೂವ್ ಮಾಡಿ ಕೂಡ ತೋರಿಸ್ಬೋದು. ಹೇಗೆ ಅಂತ ಕೇಳ್ತೀರಿ, ಅವನು ಉತ್ತರ ಕೊಡ್ಬೇಕಾದ್ರೆ ಆಲೋಚನೆ ಮಾಡೋದು. ಇವ್ರು ಏನು ಹೇಳಿದ್ರೆ ಅದನ್ನ ಹೇಳ್ಬಿಡ್ತಾರೆ. ನಾಟಕದಲ್ಲಿ ಪಾತ್ರಗಳಿಗೆ ಹೇಳ್ತೀವಲ್ಲ ಸರ್, ಆ ಥರ ಹೇಳ್ಬಿಡ್ತಾನೆ. ನಾವೇ ತಿಳ್ಕೊ ವೆರಿ ಗುಡ್ ಅಂತ ಹೇಳ್ತಾರೆ. ಇದು ಹೇಗಿದೆ ಅಂದರೆ, ಈ ಕೊಡೋದಲ್ಲೇ CPU-ಗೆ ಔಟ್ಪುಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ, ಬರ್ತಾ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದು ತಪ್ಪು. ಇದು ಮೊದಲು ಹೋಗಲೇಬೇಕು. ಇನ್ಪುಟ್ ಹೋಗಿರೋದಕ್ಕೆ ಸಾಕ್ಷಿ ಎಲ್ಲಿದೆ? ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಸರ್ ನಾವು ಪಾಠ ಮಾಡಿದ್ದೇವಲ್ಲ ಸರ್, ಕೆಲವರೆಲ್ಲ ಉತ್ತರ ಹೇಳಿದ್ದಾರೆ ಸರ್. ಈ ಒಂದು CPU ಇಲ್ಲ, ಅಲ್ಲಿ 30 CPU-ಗಳಿದ್ದಾವೆ. ಅದ್ರ ಒಳಗಡೆಗೆ ಹೋಗ್ತಾ ಇಲ್ಲ. ಈಗ ನೋಡಪ್ಪ ಬರ್ಕೊಳಪ್ಪ ಇದನ್ನ ಅಂತ ಹೇಳ್ತೀವಿ. ಈಗ ಕೆಲಸ ಮಾಡ್ತಿರೋದು ಕಣ್ಣು ಎಷ್ಟೇ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅಲ್ಲಿ ನೀನು ಬರ್ಕೊಂಡು ಅದು ಮೇಸ್ಟ್ ಬರಲಿಲ್ಲ ಅಂದ್ಬಿಟ್ರೆ ಮೇಸ್ಟಿನ ಕೇಳೋದಿಲ್ಲ. ಪಕ್ಕದಲ್ಲಿ ಅವನೇ ಬರೋದು, ಅದು ನೋಡ್ಕೊಂಡು ಬರ್ಕೊಳ್ತಾನೆ. ಇದು ಶಾರ್ಥಕ್ಕೆ. ಇದು ಅವನ್ಯಾಕೆ ಬರ್ಕೋಬೇಕು? ಸ್ವಲ್ಪ ಹಾಗೆ ಆಲೋಚನೆ ಮಾಡಿ ಅಲ್ವಾ ಸರ್? ಕರೆಕ್ಟ್ ಸರ್. ಹೇಳ್ತೀವಿ ಸರ್ ಮಗುವಿಗೆ, ಹುಡುಗನಿಗೆ ಹೇಳ್ತೀವಿ ಸರ್, ನೋಡಪ್ಪ ಕೇಳಿದೆ ಗೊತ್ತಾಗಿದ್ರೆ ನಮ್ಮನ್ನೇ ಕೇಳ್ತಪ್ಪ. ಗೊತ್ತಿದೆ ಸರ್, ಕರೆಕ್ಟ್. ಅದು ಎಲ್ಲವೂ ನೀವು ಮಾಡ್ತಾ ಇದ್ದೀವಿ. ಆದ್ರೂ ಮಗು ಏನ್ ಮಾಡ್ತದೆ ಸರ್, ನೀವು ಹೇಳಿದ ತಪ್ಪನ್ನೇ ಮಾಡ್ತಾ ಇರ್ತದೆ ಸರ್. ಅಲ್ಲ, ಅದು ತಪ್ಪಾಗಿಲ್ಲ, ಅವನಿಗೆ ಅರ್ಥ ಆಗ್ತಾ ಇಲ್ಲ. ಲರ್ನಿಂಗ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅರ್ಥ ಆಗ್ತಿದೆ ಮೇಡಮ್. ಅಟ್ಲೀಸ್ಟ್ ನಾವು ಬರ್ಕೊಳ್ಳಿ ಅಂತ ಹೇಳಿರ್ತೀವಿ ಸರ್, ಬರ್ಕೋತಾ ಇರುತ್ತೆ. ಅದನ್ನ ಹೇಳ್ತೀವಿ, ಮನೆಗೆ ಹೋಗಿ ರಿವೈಸ್ ಮಾಡಿ. ನೆಕ್ಸ್ಟ್ ಓದೋದೇ ಅದಕ್ಕೋಸ್ಕರ ಅದು ನೆಕ್ಸ್ಟ್ ಮರ್ತು ಹೋಗ್ಬಿಡುತ್ತೆ. ಅದು ಮನೆಗೆ ಹೋಗಿ ಯಾರು ಓದಬೇಕಾಗಿಲ್ಲ. ಕಾರಣ ಏನು ಅಂತಂದರೆ, ಇಟ್ ಇಸ್ ಎ ಪಾರ್ಟ್ ಆಫ್ ದ ಸೊಸೈಟಿ. ಯಾವುದು ಇಲ್ಲಿ ಒಂದು 6 ಅವರ್ಸು ಸ್ಪೆಂಡ್ ಮಾಡಿ, ಇನ್ನು ರಿಮೈನಿಂಗ್ ಅವರ್ಸಲ್ಲೂ ಮನೆಯಲ್ಲಿ. ಮನೆ ಇಸ್ ದ ಗ್ರೇಟೆಸ್ಟ್ ಇನ್ಸ್ಟಿಟ್ಯೂಷನ್ ಆಕ್ಚುಲಿ. ಸೊಸೈಟಿಗೆ ಅವ್ರು ಹೊಂದ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಇರ್ತದೆ. ಹೋಮ್ವರ್ಕ್ ಒಂದು ನೆಪ ಮಾತ್ರ. ನಾವು ರೆಕಾರ್ಡಿಗೋಸ್ಕರ ನಾವು ಇದು ಮಾಡ್ಕೊಳ್ತಿದ್ದೇವೆ ಬಿಟ್ಟರೆ ಅದರಿಂದ ಅವರಿಗೆ ಉದ್ಧಾರ ಆಗುವಂಥದ್ದು. ಆದರೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದಕ್ಕೆ ನಾನು ಅವಾಗ ಸಲಹೆ ಕೊಟ್ಟಿದ್ದೆ, ನೀನು ಏನೇನು ಕಲ್ತ್ಕೊಂಡಿದ್ದೆ ಹೋಮ್ವರ್ಕ್ನಲ್ಲೇ ಬರ್ಕೊಂಡು ಅವ್ರಿಗೆ ಹಿಂಸೆ ಆಗೋದಿಲ್ಲ. ಇಲ್ಲಿಗೆ ನಿಮ್ಮ ರೆಕಾರ್ಡಿಗೂ ಸಿಕ್ತು. ಮತ್ತು ಸಾಮಾನ್ಯವಾಗಿ ಮಿಸ್ಟೇಕ್ ಇರೋದಿಲ್ಲ, ಸಾಮಾನ್ಯವಾಗಿ ಮಿಸ್ಟೇಕ್ ಇರೋದು. ಹಾಗಂತ ಅವನ ಮೇಲೆ ಬಿಡೋಂಗಿಲ್ಲ. ಆದರೆ ನೀವು ತಿದ್ದುಕೂಡ್ದು. ನೋಡಿ, ಇದೊಂದು ಕೂಡ ನಮ್ಮ ಪ್ಲ್ಯಾಟ್ಫಾರ್ಮ್ನಲ್ಲಿ ಇರ್ತಕ್ಕಂಥದ್ದು, ನೀವು ತಿದ್ದುಕೂಡ್ದು. ನನ್ನ ಪ್ರಶ್ನೆ ಏನು, ನೀವು ತಪ್ಪು ಮಾಡಿರೋದು, ನೀವ್ಯಾಕೆ ತಿದ್ದಬೇಕು? ಅವರೇ ತಿದ್ದಬೇಕು. ಅವ್ರು ತಪ್ಪು ಯಾರು ಮಾಡಿದ್ದಾರೆ? ನೀವು ಹೇಳಿ ಸರಿ, ತಪ್ಪು ಯಾರು ಮಾಡಿರೋದು? ಅವ್ರಿಗೇನು ತಪ್ಪು ನೀವು ಕಲಿಸಿಲ್ಲ, ಸಾಧ್ಯನೇ ಇಲ್ಲ. ತಪ್ಪೇ ಕಲಿಸೋಕ್ಕಾಗುತ್ತೆ.
ಆದ್ರಿಂದಾಗಿ ತಿದ್ದಬೇಕಾದ್ರೆ ಅವನೇ, ಅದಕ್ಕೆ ಪ್ರೋತ್ಸಾಹ ಕೊಡ್ಬೋದು. ಇದು ಕೂಡ ಸರ್ ಆ ಥರ ಮಾಡಿದ್ದೀವಿ ಸರ್. ಆ ಥರ ಕಂಠಪಾಠ ಪದ್ಯಗಳು ಇರ್ತವೆ ಸರ್. ಕಂಠಪಾಠ ಅದಲ್ಲ ಪದ್ಧತಿ ಸರ್ ಹೇಳೋದು. ಆಯ್ತು ಹೇಳಿ. ಅದನ್ನು ನೋಡ್ಕೊಳ್ದಲ್ಲೇ ಬರೀಬೇಕಲ್ಲ ಸರ್ ಹೌದು, ಪರೀಕ್ಷೆನಲ್ಲಿ. ಹೌದು. ಅದನ್ನ ಮಾಡಪ್ಪ ಅಂತ ಬರ್ಸಿರ್ತೀವಿ ಸರ್. ಅವನ ಹತ್ರ ಮತ್ತೆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಅದನ್ನೇ ಕರೆಕ್ಷನ್. ಗೊತ್ತಾಯ್ತು. ಅಲ್ಲಿ ನೋಡಿ, ಕಂಠಪಾಠ ಪದ್ಯವನ್ನು ನೆನಪಿನಿಂದ ಬರೆಯೋದು, ಅಲ್ಲಿ ಮೆಮೊರಿ ಅಂತಕ್ಕಂಥದ್ದಿದೆ. ಆ ಮೆಮೊರಿ ಅಂತಕ್ಕಂಥದ್ದನ್ನು ಸ್ವಲ್ಪ ಸಪ್ರೆಸ್ ಮಾಡಿಕೊಂಡು ಯು ಅಂಡರ್ಸ್ಟ್ಯಾಂಡ್, ಅನಲೈಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್ ಅಂತ ಬರಬೇಕು. ಇವತ್ತು ಬಹುಶಃ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಎವರ್, LKG ಇದ್ದಾಗ ಕಲ್ತದ್ದು ಇವತ್ತಿಗೂ ನೆನಪಿದೆ. ಆವಾಗ ಕಂಠಪಾಠ ಅಂದರೆ ಬಯಾಟ್ ಮಾಡ್ಕೊಂಡು ಹೇಳ್ತಾರೆ, ಈಗ ಬಯಾಟ್ ಅಲ್ಲ, ಅದು ನಮಗೆ ಅಂತರ್ಗತವಾಗಿ ಹೋಗ್ಬಿಟ್ಟಿದೆ. ಆ ಮಗು ಬಯಾಟ್ ಮಾಡಿರುತ್ತಷ್ಟೇ, ಬಯಾಟ್ ಮಾಡಿ ಹೇಳುತ್ತೆ, ಬಟ್ ಅದನ್ನೇ ಬರೀ ಅಂತ ಬರ್ಲಿಕ್ಕೆ ಬರಲ್ಲ ಅಂದ್ರೆ ಆ ಮಗು ಆ ಭಾಷೆಯಲ್ಲಿ ಆಳವಾಗಿ ಹೋಗಿಲ್ಲ, ಜ್ಞಾನ ಇಲ್ಲ. ಕಮ್ಯುನಿಕೇಶನ್ ಹೌ ಟು ಲರ್ನ್ ಅನ್ನೋದನ್ನ ನಾವು ಮಾಡೇ ಇಲ್ಲ. ಹೌದೌದು ಸರ್. ಸುಮ್ಮನೆ ಹೇಳ್ತಾನೆ, ಹೇಳ್ಕೊಂತ ಹೋಗ್ಬಿಡ್ತಾನೆ, ನಾವು ಖುಷಿ ಪಟ್ಬಿಡ್ತೀವಿ, ಓ ಹೇಳ್ಬಿಟ್ಟ ಅಂತ, ಹೇಳ್ಬಿಟ್ಟ ಅಂತ. ಬಟ್ ಆ ಮಗು ಬರಿ ಅಂದ್ರೆ ಅದು ಬರ್ಲಿಕ್ಕೆ ಬರದೇ ಇಲ್ಲ ಅದನ್ನ. ಅಂದ್ರೆ ಆ ಭಾಷೆಯಲ್ಲಿ ಆ ಮಗು ತೊಡಸ್ಕೊಂಡಿಲ್ಲ, ಭಾಷೆನ ಮಾತನಾಡಿಸಿದ್ದಾರೆ, ಇನ್ವಾಲ್ವ್ ಆಗಿಲ್ಲ. ಬಾಯಾರ್ಟ್ ಅನ್ನೋದೇ ಒಂದು ರೀತಿ ಅಪಭ್ರಂಶ ಆಗ್ಬಿಟ್ಟಿದೆ. ಕನ್ನಡ ಬಾಯಿಯಿಂದ ಬರೋದಲ್ಲ ಅದು, ಆ್ಯಕ್ಚುಲಿ ಬೈ ಹಾರ್ಟ್ ಆಗ್ಬೇಕಂದ್ರೆ ಆ ಮಗು ಸರಿಯಾಗಿ ಲಿಸನಿಂಗ್ ಇರಬೇಕು. ಪಂಚ ಇಂದ್ರಿಯಗಳಿಂದ ಕೇಳಿ ಆ ಮನಸ್ಸು ಕ್ಯಾಚ್ ಮಾಡಿ ಆ ಸ್ಟೋರ್ ಮಾಡಲಿಕ್ಕೆ ಹೃದಯದ ಕೊಟ್ಟಾಗ ಅದು ಹೃದಯಗತ ಆಗಿರ್ತದೆ. ಹೃದಯದಿಂದ ಬರೋ ಮಾತಾಗಬೇಕು, ಅದು ಬೈ ಹಾರ್ಟ್. ಅದಾಗಿ ಆ ಕನ್ನಡದ ಬಾಯಿಂದ ಬರೋದು ಅನ್ನಂಗೆ ಆಗಿಬಿಟ್ಟಿದೆ ನಾವು ಗಮನಿಸಿದಾಗೆ. ಪ್ರಶ್ನೆಗಳನ್ನೇ ಕಲ್ತ್ಕೊಬರ್ರಪ್ಪ, ಬರೋದನ್ನ ಕಲ್ತ್ಕೊಬರ್ರಿ ಅಂದ್ರೆ ಸರ್. ಈಗ ಅದು ನೆಕ್ಸ್ಟ್ ಬರಬೇಕಾಗಿದೆ. ಈಗ ನಾವು ದಿನ 15 ಸಲ 3 ತಿಂಗಳಿಂದ ಮಾಡ್ತಿದ್ವಿ. ಒಂದ್ ಚಾಪ್ಟರ್, ಈ ಚಾಪ್ಟರ್ ಕಲೀರಿ, ಇದ್ರೊಳಗೆ ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಕಲೀರಿ, ಕಲ್ತ್ಬಿಟ್ಟು ಹೋಮ್ವರ್ಕ್ ಟೈಪ್ ಬರೀರಿ ಅಂತ ಹೇಳ್ತೀವಿ, ಅದನ್ನೂ ಮಾಡೋದಿಲ್ಲ. ಇರಲಿ ಸರ್, ಅದಕ್ಕೆ ಕಾರಣ ನಾನೇ ಹೇಳೇ ಬಿಡ್ತೇನೆ, ಮೊದಲು ಅದಕ್ಕೆ ಹೇಳೇ ಬಿಡ್ತೇನೆ. ಕಾರಣ ಮೇಡಮ್, ದೇ ಆರ್ ನಾಟ್ ಗುಡ್ ಅಟ್ ದ ಲ್ಯಾಂಗ್ವೇಜ್. ರೈಟಿಂಗ್ ಆಗಲಿ, ರೀಡಿಂಗ್ ಆಗಲಿ, ಈವನ್ ಸ್ಪೀಕಿಂಗ್ ಆಗಲಿ, ದೇ ಆರ್ ನಾಟ್ ಗುಡ್ ಅಟ್ ಆಲ್. ಅಟ್ಲೀಸ್ಟ್ ಅವ್ರಿಗೆ ಇಷ್ಟವಾಗಿರೋದಾದ್ರೂ ಕಲಿತಾರೆ ಅಂತ ಅಂದ್ರೆ ಅದನ್ನೂ ಮಾಡಲ್ಲ ಸರ್. ಇಷ್ಟವಾಗಿರ್ಬೇಕಾದ್ರೆ ಅದನ್ನ ಅರ್ಥವಾಗಬೇಕಲ್ಲ, ಅರ್ಥವಾಗಬೇಕಾದ್ರೆ ಓದಲಿಕ್ಕೆ ಬರಬೇಕು, ಬರೀಲಿಕ್ಕೆ ಬರಬೇಕು. ಅವನು ಪ್ರಾರಂಭದಿಂದಲೂ ಮಾಡಿಲ್ಲ, LKGಯಿಂದಲೂ ಮಾಡಿಲ್ಲ, ಇಮಿಟೇಷನ್ ನಡ್ಕೊಂಬಂತೆ ಹೊರತು ಡೈರೆಕ್ಟ್ ಆಗಿ ಮಾಡಿದ್ರೆ ಸಮಸ್ಯೆ ಅಂತ ನೀವು ಹೇಳ್ತೀರಾ. ಈಗ ಸರ್ ಹೇಳಿದ ವಿಚಾರಕ್ಕೆ ಮತ್ತೆ ಬರ್ತೇನೆ. 2 ಪಾಯಿಂಟ್ಸ್ಗಳು, ಬೈ ಹಾರ್ಟ್ ಅಂತ ಮತ್ತೊಂದು ಹೇಳಿದ್ರು, ಇನ್ನೊಂದೇನು ಹೇಳಿದ್ರು ಸರ್, ಕಲೀಲಿಕ್ಕೆ ಬಾಯಲ್ಲಿ ಹೇಳ್ತಾರೆ ಮಕ್ಕಳನ್ನು ಗಟ್ಟಿ ಮಾಡಿಬಿಟ್ಟು, ಅದು ಒಳಗಡೆ ಉಳಿದಿರೋದಿಲ್ಲ, ಬರ್ಲಿಕ್ಕೆ ಬರ್ದಿಲ್ಲ. ಅದು ಹೇಳ್ತೇನೆ ಸರ್, ಅದು ಎಕ್ಸ್ಟರ್ನಲ್ ಆಗಿ ಒಳಗಡೆ ಇಕ್ಕಿದ್ದದು. ಯಾವುದು ಮೆಮೊರೈಸ್ ಮಾಡ್ಕೊಳ್ತೀನಿ ಅಂತ ಇವರ ಧ್ವನಿಯನ್ನು ಕಣ್ಮುಚ್ಕೊಂಡು ಧ್ವನಿ ಕೇಳ್ತಾರಲ್ಲ, ಅದನ್ನ ಕೇಳಿಸ್ಕೊಳ್ಳೋದು ಕಿವಿ ಆಯ್ತು, ಅದರ ಮೂಲಕ ಬ್ರೈನಿಗೆ ಹೋಗ್ತದೆ, ಅಲ್ಲಿ ಸ್ವಲ್ಪ ಕಾಲ ಉಳಿತದೆ. ಅದನ್ನ ಹೆಚ್ಚು ಕಾಲ ಉಳಿಸ್ಕೊಳ್ಳಿಕ್ಕೆ ಅವನು ಮತ್ತೆ ಅದನ್ನ ರಿಪೀಟ್ ಮಾಡ್ಕೊಳ್ತಾ ಹೋಗ್ತಾನೆ. ನಿಜ ಬ್ರೈನಲ್ಲಿ ಉಳ್ಕೊಳ್ತು, ಆದರೆ ಅದರಿಂದ ರೀಪ್ರೊಡ್ಯೂಸ್ ಆಗಿ ಹೊರಗಡೆ ಬರಲಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ರೋಟ್ ಮೆಮೊರಿ ಅಂತ ಕರೀತಾರೆ. ಈ ಕಂಠಪಾಠ ಅಂತಾರಲ್ಲ ಅಷ್ಟೇ, ಸಿನಿಮಾ ಡೈಲಾಗ್ ಇದು ಹೋಗ್ಬೇಕು ಅಂತಂದ್ರೆ ನಾವು ದಿನನಿತ್ಯದಲ್ಲಿ ಹೇಗೆ ಕಮ್ಯುನಿಕೇಟ್ ಮಾಡ್ತೀವೋ ಹಾಗೆ ಕಮ್ಯುನಿಕೇಟ್ ಮಾಡೋಂಗೆ ಕ್ಲಾಸ್ ರೂಮ್ ಸಿಚುವೇಶನ್ ಬರಬೇಕು. ಈಗ ಒಬ್ಬ ಆಕ್ಟರ್, ಫಾರ್ ಎಕ್ಸಾಂಪಲ್, ಒಬ್ಬ ಬೇರೆ ಭಾಷೆ ಹೀರೋಯಿನ್ ಅಥವಾ ಹೀರೋ, ಅವ್ರಿಗೆ ಕನ್ನಡ ಭಾಷೆನೇ ಗೊತ್ತಿರಲ್ಲ, ಜಸ್ಟ್ ಆ ಒಂದು ಸಮಯಕ್ಕೆ ತಕ್ಕಂತೆ ಅವ್ನು ಆಕ್ಟಿಂಗ್ ಮಾಡಿರ್ತಾನೆ, ಯಾರೋ ಬೇರೆ ಡಬ್ ಕೊಡ್ತಾರೆ ಅದನ್ನ. ಆ ಟೈಪ್ ಆದಾಗ ಅಷ್ಟೇ ಇದು ಎಜುಕೇಶನ್, ಆಕ್ಟಿಂಗ್ ಆದಂಗೆ ಆಯ್ತು ಅಷ್ಟೇ. ಅದನ್ನು ಸಿಂಪಲ್ ಆಗಿ ಹೇಳ್ಬೇಕು, ಆಕ್ಟಿಂಗ್ ಆದಂಗೆ. ಲ್ಯಾಂಗ್ವೇಜ್ ಬಗ್ಗೆನೇ ಬರ್ತದೆ. ತಮ್ಮ ಯಾರು ತಾವು ಹೇಳಿರಲ್ವ, ಅದು ನಾನು 100% 100% ಅನ್ನು ಒಪ್ಕೊಳ್ತೇನೆ. ಮಾಡಬೇಕಾದ್ರೆ ಹಾಗೆ ಸರ್ಕಾರ ಒಪ್ಕೊಳ್ಳೋದಿಲ್ಲ, ಮಾಡ್ಕೊಂಡು ಸಿಸ್ಟಮ್ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಅವ್ರ ಕ್ವಶನ್ ಪೇಪರೇ ಆಗಬೇಕು. ಅದಕ್ಕೆ ನಾವು ಕಂಡುಕೊಂಡಿರೋ ನನ್ನ ಪ್ಲಾಟ್ಫಾರ್ಮ್ ಬ್ರೈನ್ ವೇವ್ಸ್ನಲ್ಲಿ ಐ ಹ್ಯಾವ್ ಕಂಡಕ್ಟೆಡ್ ದ ಎಕ್ಸಾಮಿನೇಷನ್ಸ್ ವಿತೌಟ್ ದ ಕ್ವಶನ್ ಪೇಪರ್. ಆಶ್ಚರ್ಯ ಆಗ್ಬೋದು. ನಾನು ಆಮೇಲೆ ಹೇಳ್ತೇನೆ, ಅಲ್ರಯ್ಯ ನಾನ್ಯಾಕೆ ನಿಮಗೆ ಕ್ವಶನ್ ಪೇಪರ್ ಕೊಡಬೇಕು, ಕಲ್ತ್ಕೊಂಡಿರೋ ನೀವು, ಪರೀಕ್ಷೆ ಯಾರು ಮಾಡ್ಕೊಳ್ಬೇಕು? ನಾವೇ ಮಾಡ್ತೀವಿ. ಸೈಕಲ್ ಕಲ್ಸಿರ್ತೀರಿ ಸರ್, ನೀವು ಟೆಸ್ಟ್ ಮಾಡ್ಕೊಳ್ಳೋದು, ನಾನು ಟೆಸ್ಟ್ ಮಾಡ್ಕೊಳ್ಳೋದು, ಅದ್ರ ಅವಶ್ಯಕತೆ ನನಗೆ ಇದೆ, ನಾನು ಟೆಸ್ಟ್ ಮಾಡಿ. ಈ ಥರದಲ್ಲಿ ಐ ಹ್ಯಾವ್ ಕಂಡಕ್ಟೆಡ್ ದ ಎಕ್ಸಾಮಿನೇಷನ್ಸ್ ವಿತೌಟ್ ದ ಕ್ವಶನ್ ಪೇಪರ್. ಹಾಗೆ ಇವ್ಯಾಲ್ಯೂಯೇಷನ್ ಹೇಗೆ ಸರ್ ಅಂತ ನೆಕ್ಸ್ಟ್ ಬರ್ತದೆ ಅಲ್ವಾ. ದ ಸ್ಟ್ಯಾಂಡರ್ಡ್ ಆಫ್ ದ ಕ್ವಶನ್ ಹಿ ಹ್ಯಾಸ್ ಲರ್ನ್. ಸಿಂಪಲ್ ವಾಟ್ಸ್ ಯುವರ್ ನೇಮ್, ಅದು ಎಲ್ಲರೂ ಕೂಡ ಬರ್ತದೆ, ಅಷ್ಟಕ್ಕೇನೆ ಮಾರ್ಕ್ಸ್ ಕೊಡಬೇಕು ಅಂತಿಲ್ಲ. ವಾಟ್ಸ್ ಯುವರ್ ನೇಮ್, ವಾಟ್ಸ್ ಯುವರ್ ಬ್ಯಾಕ್ಗ್ರೌಂಡ್, ಈ ಥರದಲ್ಲಿ ಬೇರೆ ಬೇರೆ ಥರದಲ್ಲೆಲ್ಲ ಬರಬೇಕು. ಅಂದರೆ ಸ್ಟ್ಯಾಂಡರ್ಡ್ ಕ್ವಶನ್ಗಳನ್ನು ಅವನು ಫ್ರೇಮ್ ಮಾಡಿಕೊಂಡು ಅದನ್ನು ಕಲ್ತ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮಾರ್ಕ್ಸ್ ಬರ್ತದೆ. ಎಷ್ಟು ಗೆಲುವಿನಿಂದಾಗಿ ಅದನ್ನು ಪರೀಕ್ಷೆಗಳು ಬರೋದು ಅಂದರೆ ಆಶ್ಚರ್ಯ ಆಗೋದು. ಪ್ರಾಕ್ಟಿಕಲ್ ಆಗಿ ಆ್ಯಸ್ ಎನ್ ಇಂಡಿವಿಜುವಲ್ ಟೀಚರ್ ಇನ್ಸೈಡ್ ದ ಕ್ಲಾಸ್ ಪಾಸಿಬಿಲಿಟಿ ಇದೆ, ಬಟ್ ಇನ್ಸ್ಟಿಟ್ಯೂಷನ್ಗೆ ತೆಕ್ಕೊಂಡು ಬಂದಾಗ ಅಥವಾ ಸರ್ಕಾರಕ್ಕೆ ತಗೊಂಡು ಬಂದಾಗ ಅವರು ಒಪ್ಕೊಳ್ಳೋದು, ಅದು ದೊಡ್ಡ ತೊಂದರೆಗಳು ಕೂಡ ಇದೆ. ಮತ್ತೆ ಅದು ಮೇಡಮ್ ಮತ್ತೇನು ಹೇಳ್ತಾ ಇದ್ದೆ,
ಹೇಳಿ. ಮತ್ತೆ ಹೇಳ್ರಿ. ನಾನು ಲೈವ್ ಕ್ಲಾಸ್ ರೂಮಲ್ಲಿ ಅದನ್ನ ಪ್ರೆಸೆಂಟ್ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡು ಸರ್, ಈಗ ಸಮಸ್ಯೆ ಏನಂದ್ರೆ ಒಂದು ವ್ಯಕ್ತಿತ್ವ ವಿಕಸನ ಮಾಡ್ಲಿಕ್ಕೆ ನಾವು ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತೀವಿ. ಆದ್ರೆ ನಮಗೆ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ, ಅಂಕಗಳನ್ನು ತೆಗಿಸ್ಬೇಕು, ಪಾಸ್ ಮಾಡಬೇಕು, ಫೇಲ್ ಮಾಡಂಗಿಲ್ಲ, ಗ್ರೇಡ್ ಕೊಡ್ಬೇಕು ಅಂತ ಹೇಳುತ್ತೆ. ಈ ಎರಡರ ನಡುವೆ ನಾವು ಮೇಷ್ಟ್ರುಗಳು ಒದ್ದಾಡ್ಬೇಕಾಗಿದೆ. ಆ ಮಕ್ಕಳ ಪರ್ಸೆಂಟೇಜ್ ಬರ್ಬೇಕು ಅಂತಾರೆ, ಇಷ್ಟೇ ಯಾಕೆ ಬಂತು ಅಂತ ಕೇಳ್ತಾರೆ. ಆ ಮಕ್ಕಳು ಓದ್ಲಿಕ್ಕೆ ಸಾಮಾಜಿಕವಾಗಿ ಅಲ್ಲಿ ಪೋಷಕರದ್ದು ಸಪೋರ್ಟಿಂಗ್ ಇರಲ್ಲ. ಈ ನಡುವೆ ಮೇಷ್ಟ್ರುಗಳು ಇಬ್ಬರ ನಡುವೆ ಒದ್ದಾಡ್ಬೇಕು, ಜೊತೆಗೆ ಮೇಲ್ಗಡೆ ಅಧಿಕಾರಿಗಳು ಬಗ್ಗೆ ಒದ್ದಾಟ ಮಾಡ್ಬೇಕು. ಸರ್, ಇವತ್ತು ಏನಾಗಿದೆ ಅಂದ್ರೆ ವಾಸ್ತುಸ್ಥಿತಿ ಎಜುಕೇಶನ್ ಮೌಲ್ಯಮಾಪನಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇದ್ರು ನಾವು, ಅದ್ರ ಗುಣಮಟ್ಟಕ್ಕೆ ನೀಡ್ತಾ ಇಲ್ಲ ನಾವು. ಒಟ್ಟು ಮೌಲ್ಯಮಾಪನಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಅಂದ್ರೆ ಏನಪ್ಪಾ, ಅಲ್ಲಿ ಇನ್ಪುಟ್ ಆಗಿದೆ ಏನೋ ಗೊತ್ತಿಲ್ಲ, ಔಟ್ಪುಟ್ ಅಲ್ಲಿ ರಿಸಲ್ಟ್ ಬರ್ಬೇಕು ಅಷ್ಟೇ. ಅದು ಅಂಕಗಳು ಇರ್ಬೇಕು. ಆ ಇನ್ಪುಟ್ ನಲ್ಲಿ ಅವ್ನು ಏನು ಕಲ್ತಿದ್ದಾನೆ ಕಲ್ತಿಲ್ಲ ಗೊತ್ತಿಲ್ಲ, ಒಟ್ಟು ಒಂದು ಔಟ್ಪುಟ್ ಒಂದು ಮಾರ್ಕ್ಸ್ ಬರ್ಬೇಕು, ಇಷ್ಟು ಅಂತ ಮಾರ್ಕ್ಸ್ ಬರ್ಬೇಕು. ಈ ಒಂದು ಸಿಸ್ಟಮ್ ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಾಡಿಲ್ಲ, ಬಟ್ ನಾವೇ ಮಾಡ್ಕೊಂಡಿರೋದು ಎಲ್ಲ ಈ DDPIಗಳು ನಮ್ಮ ಜಿಲ್ಲೆ ಹಿಂಗ್ ಪ್ರಥಮ 5ನೇ ಸ್ಥಾನ ಬರಬೇಕು, 7ನೇ ಸ್ಥಾನ ಬರಬೇಕು, ಈ ಒಂದು ಇಟ್ಕೊಂಡ್ಬಿಟ್ಟು ಏನಾಯ್ತು, ಇವತ್ತೆಲ್ಲ ಅಳ್ಳಾಡ್ದು ಹೋಯ್ತು. ಒಂದು ಎರಡನೇದಾಗಿ ಏನಾಗಿದೆ ಅಂದ್ರೆ ಸರ್, ಇವತ್ತು ನಾವು ಹೆಚ್ಚಿನದಾಗಿ ತಂತ್ರಾಂಶಕ್ಕೆ ಒತ್ತು ಕೊಡ್ತಾ ಇದ್ದೀವಿ, ಅದರಿಂದ ನಾವು ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ಈ ಭಾಷೆ ಕಲಿಸೋದಿಲ್ಲ ಅಥವಾ ಇನ್ಯಾವುದೋ ಬೇರೆ ಸಬ್ಜೆಕ್ಟ್ ಅನ್ನು ಕಲಿಸೋದಿಲ್ಲ. ಆ ಮಕ್ಕಳದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇರ್ತವೆ, ಬಟ್ ಅವು ಬರೀಲಿಕ್ಕೆ ಬರೋದಿಲ್ಲ, ಓದಲಿಕ್ಕೆ ಬರೋದಿಲ್ಲ. ಒಳ್ಳೆ ಪ್ರಶ್ನೆ. ಮಾತಾಡ್ಬೋದಾ? ಮಾತಾಡಿ ಸರ್. ಈಗ ಸರ್ ಹೇಳಿರೋ ವಿಚಾರಕ್ಕೆ ಬಂದರೆ, ತಾಂತ್ರಿಕತೆ ಒಂದು ಸಿವಿಲೈಸೇಷನ್ ಸಂಕೇತ, ಕಲ್ಚರ್ನ ಸಂಕೇತ ಅಲ್ಲ. ಕಲ್ಚರ್ನಲ್ಲಿ ಆ್ಯಕ್ಚುಲ್ ಲರ್ನಿಂಗ್ ಆಗಿರಲೇಬೇಕು. ಪಟ ಹೊಡಿತೀವಿ, ಕರೆಕ್ಟೇ ಆಯಿತು. ಗ್ರಾಮರ್ ಗೊತ್ತಿದೆಯಾ? ಗೊತ್ತಿಲ್ಲ. ಏನೇನು ಹೇಳಬೇಕು ಅದು ಸಬ್ಜೆಕ್ಟ್ ಗೊತ್ತಿದೆಯಾ? ಗೊತ್ತಿಲ್ಲ. ಆಯ್ತಪ್ಪ, ನೀವು ಟೈಮ್ ಇರೋ ಹೋಗ್ಲಿ, ಅದನ್ನಾರು ಹೇಳು ಬಾಯಿ ಬಿಟ್ಟು, ಅದು ಕೂಡ ಗೊತ್ತಿಲ್ಲ. ತಾಂತ್ರಿಕತೆ ಟೈಮ್ ಮತ್ತು ಸ್ಪೇಸನ್ನು ಉಳಿತಾಯ ಮಾಡಿರ್ತಕ್ಕಂಥ ಅದು ಸಿವಿಲೈಸೇಷನ್ ಸಂಬಂಧಪಟ್ಟಿದ್ದು, ಅದು ಹ್ಯಾಟ್ಸ್ ಆಫ್ ಪ್ರೋಗ್ರೆಸ್. ಈಗ ಭಾಷೆ ದೃಷ್ಟಿಯಿಂದ ಬಂದರೆ ನಾವು ಬಳಸ್ತಾ ಇರೋ ಭಾಷೆ ಇದೆ ಸರ್, ಅದು ಟೆಕ್ಸ್ಟ್ ಬುಕ್ಕಿನಲ್ಲಿರೋ ಪೋರ್ಷನ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒನ್ವೇ ಆಗ್ತಾ ಇದೆ. ನಾನು ನೀನು ಮಾತಾಡ್ತೀನಿ ಮೇಷ್ಟ್ರು, ಅವ್ರು ಕೇಳ್ತಾ ಇದ್ದಾರೆ. ಮಕ್ಕಳು ಪ್ರಶ್ನೆ ಕೇಳುವ ರೀತಿಯಲ್ಲಿ ಆದಾಗ ಎರಡು ಬೆನಿಫಿಟ್ ಇದೆ. ಅವರು ಆಲೋಚನೆ ಮಾಡ್ತಾರೆ, ಕಲಿತಾರೆ, ಆಲೋಚನೆ ಮಾಡಿದ್ರೆ ಕಲಿತಾರೆ. ಎರಡನೇದಾಗಿ ನಿಮಗೆ ಸ್ಟ್ರೈನ್ ಕಡಿಮೆ ಆಗ್ತದೆ. ನೀವು 24 hours ಇಟ್ಕೊಂಡು ಸುಮ್ಮನೆ ಒದರ್ತಾ ಇರೋದಲ್ಲ. ಎಷ್ಟು ಸ್ಟ್ರೈನ್ ಆಗ್ತದೆ ನೀವು ಅನುಭವಿಸಿದ್ದೀರಿ, ನಾವು ಕೂಡ ಅನುಭವಿಸಿದ್ದೇವೆ. ಅದರಿಂದ ಖಂಡಿತ ಆಗಲ್ಲ, ಅವ್ರ ಕಡೆಯಿಂದ ಹೆಚ್ಚು ಪ್ರಶ್ನೆಗಳು ಬರಬೇಕು. ಈಗ ಸರ್ ಕೂಡ ಹೇಳಿದ್ರು, ಕವಿ ನಾನು ಅವರನ್ನು ಕಾವ್ಯಾತ್ಮ ಅಂತಲೇ ಕರೀತಕ್ಕಂಥದ್ದು. ಯಾಕೆಂದರೆ ಆ ಥರದಲ್ಲಿ ನಾನು ರೆಕಗ್ನೈಸ್ ಮಾಡ್ಕೊಂಡಿದ್ದೀನಿ. ಕಾವ್ಯಾತ್ಮರು ಏನು ಮಾಡಿದ್ದಾರೆ, ಪರಿಷತ್ತಿನ ಚುನಾವಣೆ ಅದೇ ರೀತಿ ಈ ವ್ಯಾಲ್ಯೂಯೇಷನ್ ಒಂದು ಚೂರೂ ವ್ಯತ್ಯಾಸ ಇಲ್ಲ. ಯಾಕ್ರಿ ನಮ್ಮ ಮಗನಿಗೆ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದೀರಿ, ಮೇಲಿಂದ ಯಾವುದೋ ಒಂದು ಒತ್ತಡ ಬರ್ತದೆ, ಹಾಕಬೇಕು. ಈ ಥರದವು ಕೂಡ ಇರ್ತದೆ. ಕಲಿಕೆ ಆಗಿರೋದಕ್ಕೆ ನೀವು ಅದನ್ನು ಮಾಡ್ತಾ ಇಲ್ಲ, ಆನ್ಸರ್ ಕರೆಕ್ಟ್ ಇರೋದಕ್ಕೆ ಇವ್ಯಾಲ್ಯೂಯೇಟ್ ಮಾಡ್ತಾ ಇರೋದು ಅಷ್ಟೇ. ಸ್ವಲ್ಪ ಗಮನಿಸಿ. ಆನ್ಸರ್ ಕರೆಕ್ಟ್ ಇದೆ ಸರ್, ಕೊಟ್ಟಿದ್ದಾರೆ. ಆನ್ಸರ್ ತಪ್ಪಾಗಿದೆ, ಅದನ್ನು ಮಾರ್ಕ್ಸ್ ಕೊಟ್ಟಿಲ್ಲ. ಸ್ವಲ್ಪ ನೋಡಿ ಸರ್, ಸ್ವಲ್ಪ ಏನಾದ್ರು ಮಾಡಿ ಆಮೇಲೆ ಗ್ರೇಸ್ ಮಾರ್ಕು ಅದು ಇದು ಏನೋ ಮಾಡ್ಕೊಡ್ತೀವಿ. ಆದರೆ ಕಲಿಕೆಯಾಗಿ ಅದು ಪ್ರೂಫ್ ಅಲ್ಲವೇ ಅಲ್ಲ. ಆನ್ಸರ್ ಅವ್ನು ಹೆಂಗೆ ಬಂದಿರ್ಬೋದು, ಬ್ಯಾಟ್ ಮಾಡಿರ್ಬೋದು, ಬ್ಯಾಟ್ ಕಲಿಕೆ, ಕಾಪಿ ಮಾಡಿರ್ಬೋದು, ಅದು ಕೂಡ ಕಲಿಕೆಯಲ್ಲ. ಅಥವಾ ಮೇಸ್ಟ್ರು ಅಥವಾ ಮೇಡಮ್ ಯಾರು ಹೇಳ್ಕೊಟ್ಟಿರ್ಬೋದು, ಅದು ಕೂಡ ಕಲಿಕೆಯಲ್ಲ. ಆದ್ದರಿಂದ ಅವನು ಒರಿಜಿನಲ್ ಅಲ್ಲವೇ ಅಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಅಲ್ಲ ಸರ್. ನಾನೊಂದು ಪ್ರಶ್ನೆ ಕೇಳ್ತಾರೆ, 35 ಮಾರ್ಕ್ಸ್ ಬಂದರೆ ಪಾಸ್ ಅಲ್ವಾ ಸರ್? ನೀವು ಮಾಡ್ಕೊಂಡಿರೋದು, ನಾನು ನಿಮ್ಮ ಜೊತೆಯಲ್ಲಿ ಇರೋದು, ನಾವು ಮಾಡ್ಕೊಂಡಿರೋದು ಅಂತ ಬಳಸ್ತೇನೆ. ನಾನು ಅದು ಇರೋದಿಲ್ಲ. 34 ಬಂದರೆ ಏನು ಗಂಟು ಇರೋದು, ಅವನನ್ನು ಯಾಕೆ ಫೇಲ್ ಅಂತಂದ್ರಿ? ಇನ್ನೂ ಒಂದು ವರ್ಷ ಮುಂದುವರಬೇಕು ಅವನು, 1 ಮಾರ್ಕಿಗೋಸ್ಕರ. 34 ತಗೊಂಡು ಪ್ರಮೋಟ್ ಮಾಡಿ. 0 ಮಾರ್ಕ್ ಬಂತು ಸರ್, ರೈಟ್, ಇಲ್ಲೂ 1 ವರ್ಷ ಮಾಡಿ 0 ಮಾರ್ಕ್ಸ್ ಪ್ರಮೋಟೆಡ್, ಓಕೆ. ಅವನಿಗೆ ಗೊತ್ತಾಗ್ತದೆ ಮುಂದೆ ಹೆಂಗೆ, ಇಲ್ಲೇ 0 ತಗೊಂಡು ಅವ್ನು ಏನು ಉದ್ಧಾರ ಆಗ್ತಾನೆ ಅಲ್ಲೇ ಗೊತ್ತಾಗ್ಬಿಡ್ತದೆ. ಅಲ್ಲಿ 1 ವರ್ಷ ಯಾಕೆ ಮನ್ನಿಸ್ಬೇಕು ಸರ್? ಇವ್ಯಾಲ್ಯೂಯೇಷನ್ ಭಾಳ ತಪ್ಪಾಗ್ತಾ ಇದೆ. ಆಮೇಲೆ ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಅವರೇನೆ ಆ್ಯಕ್ಚುಲ್ ಆಗಿ, ಬಟ್ ಇಲ್ಲಿ ಅದಕ್ಕೆ ಇನ್ನೂ ಸರಿಯಾದ ಮಾರ್ಗ ನಾವು ಕಂಡಿಟ್ಕೊಂಡಿದ್ದೀವಿ. ಟೆಸ್ಟ್ ಮಾಡ್ತಕ್ಕಂಥ ವಿಧಾನದಲ್ಲೂ ಕೂಡ ಹಾಗೆ ಆಗೋಗ್ತಿದೆ. ರೈಟಿಂಗ್ನಲ್ಲಿ ಮಾಡ್ತಾರೆ ಸರ್. ಈಗ ನಾನು ನಿಮ್ಮ ಸ್ಟೂಡೆಂಟು ಸರ್, ಇದು ಎಲ್ಲ ಉತ್ತರಗಳನ್ನೆಲ್ಲ ಬರೆದು ಕೊಟ್ಬಿಟ್ಟಿದ್ದಾರೆ, ಚೆಂದಾಗಿದೆ. ನನಗೆ ಉತ್ತರಗಳೆಲ್ಲ ಗೊತ್ತಿದೆ ಸರ್, ಬರೆಯೋಕ್ಕೆ ಬರೋದಿಲ್ಲ, ನನ್ನನ್ನು ಫೇಲ್ ಮಾಡ್ತಾರೆ. ನಾನು ತಿಳ್ಕೊಂಡಿದ್ದೀನಲ್ಲ, ಬೇಕಾದ್ರೆ ಹೇಳಿ ಈಗಲೇ ಹೇಳ್ತೀನಿ. ಅಂಥವು ಆಗಿದೆ ಅಲ್ಲ ಮೇಡಮ್, ಬರಲಿಲ್ಲ ಸರ್, ತುಂಬ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ನಮಗೆ ಲ್ಯಾಂಗ್ವೇಜನ್ನು ಮೊದಲು ಸ್ಪೋಕನ್ ಆಗಿ ತೊಗೋಬೇಕು, ಕನ್ನಡನೇ ಆಗಲಿ ಇಂಗ್ಲೀಷ್. ಇಲ್ಲಿ ಉತ್ತರ ಹೇಳಯ್ಯ, ಅವನ ಉತ್ತರ ಹೇಳಿ. ಹಾಗೆ ಲ್ಯಾಂಗ್ವೇಜನ್ನು ಮಾಸ್ಟರಿ ಅವ್ರ ಲ್ಯಾಂಗ್ವೇಜ್ ಬಂತು ಅಂತ ಆಗಿಬಿಟ್ರೆ ಇನ್ನು ರೀಡಿಂಗ್ ಆ್ಯಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಇದು ಒಂದು ಪಾಸಿಬಲ್ ಸೊಲ್ಯೂಷನ್ ಸರ್, ಈ ಥರದಲ್ಲಿ ಆಗ್ತಕ್ಕಂಥ. ಈಗ
ತರಗತಿ ಇಲ್ಬೇಕು ಮಕ್ಕಳ ಜೊತೆಗೆ ನಾವು ಸ್ವಲ್ಪ ಮಾಡ್ಬೋದು ಸರ್. ಬಟ್ ಇವ್ರಿಗೆ ಮತ್ತೇನಾಗಿದೆ ಮೇಡಮ್, ಮತ್ತೇನಾದ್ರು ಇದೆಯಾ ನಿಮ್ಮಲ್ಲಿ ಯಾವ್ದು doubts? ನನ್ನ ಉದ್ದೇಶ, ನಮ್ಮ ಪ್ಲಾಟ್ಫಾರ್ಮ್ನ ಉದ್ದೇಶ ಇರ್ತಕ್ಕಂಥದ್ದು ಲೈವ್ ಕ್ಲಾಸ್ ರೂಮ್ ಸಿಚುವೇಷನಲ್ಲಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿ ಆರ್ ಫೋಕಸಿಂಗ್, ಅದಕ್ಕೆ ವಾಟ್ ಆರ್ ದ ಸೊಲ್ಯೂಷನ್ ಆನ್ ದ ಸ್ಪಾಟ್. ನಾನು ಈಗಲೂ ಕೂಡ ಹೇಳಿರ್ತೇನೆ ಸರ್, ನಿಜವಾದ ದಡ್ಡ ಮಕ್ಕಳು ಅಂತ ನಮ್ಮ ಇದರಲ್ಲಿ ರೆಕಾರ್ಡಲ್ಲಿ ಇದೆಯಲ್ಲ, ಅವರನ್ನು ಮೊದಲು ನಾವು ನೋಡ್ತೀವಿ. ಇದು ಒಂದು ಹೇಳ್ಬೋದು, ಅದನ್ನೇ ಮಾಡ್ಕೊಳ್ಳೋದು. ಆಮೇಲೆ ಅವರ ಪೇರೆಂಟ್ಸ್ಗಳು ಕೂಡ ಇರಬೇಕು. ಅದನ್ನ ಹೊಸವ್ರ ಜೊತೆ ಮಾತಾಡಿದ್ದೇನೆ. ಆ ಪ್ಲ್ಯಾಟ್ಫಾರ್ಮ್ಗೋಸ್ಕರನೇ ಈಗ ಇದನ್ನು ವಿಸ್ತರಿಸ್ಕೊಳ್ಳಿಕ್ಕೋಸ್ಕರ ಬಂದಿರ್ತಕ್ಕಂಥದ್ದು. ಇದರಲ್ಲಿ ಮತ್ತು ಯಾವುದೇ ರೀತಿಯ ಬೇರೆ ಥರದ ಅಭಿಪ್ರಾಯಗಳಿಲ್ಲ, ಆಶ್ರಯಗಳಿಲ್ಲ. ಟೀಚಿಂಗ್ ಈಸ್ ಟು ಬಿ ಟಾಟ್ ಇನ್ ಎ ಪರ್ಫೆಕ್ಟ್ ಮ್ಯಾನರ್, ಲರ್ನಿಂಗ್ ಶುಡ್ ಬಿ ಟೇಕನ್ ಪ್ಲೇಸ್ ಕರೆಕ್ಟ್ಲಿ. ಈ ಥರದಲ್ಲಿ ಅವ್ರು ಖುಷಿ ಆಗಬೇಕು. ಇನ್ನು ಯಾವುದೇ ರೀತಿ ಹೇಳಿಲ್ಲ ಅಂದರೆ, ಇನ್ನು ವ್ಯಕ್ತಿತ್ವ ವಿಕಸನ ಅಂತ ಹೇಳಿದ್ರಲ್ಲ ಸರ್, ನಾವು ಹೇಗಿರ್ತೀವೋ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಸುಮ್ಮನೆ ನಮ್ಮ ಮಾರೆಲ್ಲ ಸ್ಟೋರೀಸ್ ಅವೆಲ್ಲ ಹೇಳಿದ್ರೆ ಅರ್ಥ ಇಲ್ಲ. ಅದು ಎಕ್ಸಾಮಿನೇಷನ್ ಅಂತ ದುಡ್ಡು ತಗೊಂಡಿರ್ತಾರೆ. ಕಳಬೇಡ ಕೊಳಬೇಡ ಎಷ್ಟು ಸಿಂಪಲ್ ಆಗಿದೆ ಸರ್. ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ಸಾಹಿತ್ಯ, ವಚನ ಸಾಹಿತ್ಯ, 2 ಮಾತಿಗೆ ಇಲ್ಲ. ಅದು 5 ಮಾರ್ಕ್ಸ್ಗೆ ಕ್ವಶನ್ ಪೇಪರಿಗೆ ಬಂದುಬಿಟ್ಟು ಯಾರು ಕಳಬೇಡ ಕೊಳಬೇಡ ಇರ್ತಾನೋ ಅವನು ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಥರದಲ್ಲಿ ಆಗೋಗ್ಬಿಟ್ಟಿದ್ರು. ಅದರಿಂದಾಗಿ ಅದೇ ಬೇರೆ ಇದೆ. ಬಟ್ ಲಿವಿಂಗಿಗೆ ನಾವು ಹೆಚ್ಚು ಗಮನ ಕೊಡೋದು. ದ ಚೈಲ್ಡ್ ಲೀವ್ಸ್ ಇನ್ ದ ಕ್ಲಾಸ್ ರೂಮ್ ಆಲ್ಸೋ, ಲೈಫ್ ಇಸ್ ದೇ. ಆ ಥರದಲ್ಲಿ ನೋಡ್ತೀವಿ. ಇನ್ನು ಹ್ಯಾಂಡ್ ರೈಟಿಂಗ್ಗಳ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ. ಏನಾಗ್ತಿದೆ, ಸೂಕ್ಷ್ಮ ಕೊಡ್ತೀನಿ ಸರ್, ನೀವು ದುಂಡಗೆ ಬರೀತೀರಿ, ಆದರೆ ಮಕ್ಕಳನ್ನ ಮರೆ ಮಾಡ್ಕೊಂಡು ಈ ಕಡೆ ಬರೆದುಬಿಟ್ರಿ, ನೋಡಪ್ಪ ಬರ್ಕೊಡ್ರಿ ಅಂತ ಹೇಳ್ತಾರೆ. ಹೌ ಟು ಸ್ಟಾರ್ಟ್ ಎ ಲೆಟರ್ ಅಲ್ಲಿಂದ ಬರಬೇಕಾಗಿತ್ತು, ಅಲ್ಲಿಂದ ನಾವು ಮಾಡ್ತಾ ಇದ್ದೀವಿ. ಈ ಥರದಲ್ಲಿ ಸರ್ ಅವರ ಇನ್ನರ್ ವಾಯ್ಸ್ ಒಂದಿರುತ್ತಲ್ಲ, ಅದಕ್ಕೆ ಹೆಚ್ಚು ಗಮನ ಕೊಡೋದು. ಟು ಕನ್ಕ್ಲೂಡ್ ಹೇಳ್ತೇನೆ ಸರ್, ನಾವು ಟೀಚರ್ಸ್ಗಳು ಟೆಕ್ಸ್ಟ್ ಬುಕ್ ಓದಬೇಕಾದ ಅವಶ್ಯಕತೆ ಇಲ್ಲ, ರೆಫರೆನ್ಸ್ಗೆ ಓದೋ ವಿಚಾರ ಬೇರೆ. ವಿ ಹ್ಯಾವ್ ಟು ಸ್ಟಡಿ ದ ಚಿಲ್ಡ್ರನ್, ನಾಟ್ ದ ಟೆಕ್ಸ್ಟ್ ಬುಕ್ಸ್. ಇದು ಆಗಬೇಕಾದದ್ದು. ಅದರಿಂದ ಬೇರೆಯವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಆಗ್ಬೋದು ಸರ್. ಇಂಗ್ಲೀಷ್ ಮಾಧ್ಯಮ ಅಂತಿದೆ, ಇದು ರೂಲ್ಸ್ ಅಂತ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಕನ್ನಡದ ಮೂಲಕವೇ ಇಂಗ್ಲೀಷನ್ನು ಕಲಿಸಿ. ಕನ್ನಡ ಬಿಟ್ಟು ಅಂತಂದರೆ ಅವರು ಇಂಗ್ಲೀಷು ಬರೋದಿಲ್ಲ, ಕನ್ನಡ ಅಂತ ಬರೋದಿಲ್ಲ. ಹಾಗೆ ಕೆಲವು ಕಡೆ ಕೇರಳ ಟೀಚರ್ ತರಿಸ್ಕೊಂಡ್ಬಿಡ್ತಾರೆ, ಅವ್ರಿಗೆ ಸ್ಟೈಲ್ ಆಗಿಬಿಟ್ಟು ಅವ್ರಿಗೆ ಕನ್ನಡ ಬರೋಲ್ಲ. ಅದು ಹೆಮ್ಮೆ. ಮಗು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅವ್ರನ್ನ, ಅಥವಾ ಅವರಾದ್ರೂ ಮಗುನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಬೇರೆ ಭಾಷೆನ ನಾವು ಕಲಿಸ್ಬೇಕಾದ್ರೆ ಮಗುವಿಗೆ ಮಾತೃಭಾಷೆಯಲ್ಲಿ ಅರ್ಥ ಆಗ್ಬೇಕು. ಅದಾಗಲೇಬೇಕು. ಅದರ ಮುಖಾಂತರನೇ ಕಲಿಸ್ಬೇಕು. ತನ್ನ ಮಾತೃಭಾಷೆ ಯಾವ್ದಾರ ಎನಿವನ್ ನಾವು ಮಾಡಿರ್ತಕ್ಕಂಥ ಟೀಚಿಂಗ್ ಆ ಮಗುವಿಗೆ ಆ ಭಾಷೆಯಲ್ಲಿ ಅರ್ಥ ಆದ್ರೆ ಅದು ಎಫೆಕ್ಟ್ ಆಫ್ ಟೀಚಿಂಗ್ ಆಗುತ್ತೆ, ಅದು ಅರ್ಥ ಮಾಡ್ಕೊಂಡು ಅಷ್ಟೇ. ಮತ್ತೇನಾಗಿದೆ ಸರ್? ಯಾವುದೇ ರೀತಿ ನಾವು ಏನು ಮಾಡಿರ್ತೀವಿ ಸರ್ ಅಂದರೆ, ಒಂದು ಅಕ್ಷರ ಬರೀಬೇಕಾದ್ರೆ ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿರ್ತೀವಿ ಸರ್. ಸಾಕಷ್ಟು ಸಾರಿ ಹೇಳಿದ್ರು ಅವ್ನಿಗೆ ಹೆಂಗೆ ಬರುತ್ತಲ್ಲ ಸರ್ ತಲೆ ಒಳಗೆ ಅದನ್ನೇ ಬರೀತಾರೆ. ಈಗ ತಲೆ ಒಳಗಡೆ ಬರ್ಲಿಕ್ಕೆ ಅದು ಡಿಸ್ಟರ್ಬೆನ್ಸ್ ಇದೆ ಸರ್. ನೀವು ಹೇಗೆ ಸ್ಟಾರ್ಟ್ ಮಾಡಿರಿ ಅಂತ ನೀವು ಮಾಡ್ತೀರಲ್ಲ, ಅದನ್ನು ಅವ್ನು ಗಮನಿಸಿರೋದು ಸರ್. ಅವ್ನು ಹತ್ತಿರ ಕರ್ಕೊಂಬಂದಿರ್ತೀವಿ, ಬರ್ಕೊಂಡು ನಮ್ಮ ಹತ್ತಿರ ಕರ್ಕೊಂಡು ಬೋರ್ಡ್ ಹತ್ರ ಕರ್ಕೊಂಬಂದು ಈಗ ನೋಡ್ತಾ ಇದ್ದಾನೆ ಅಂದರೆ ಹಿ ಈಸ್ ಲುಕಿಂಗ್ ಅಟ್ ದ ಬೋರ್ಡ್ ಆ್ಯಂಡ್ ಲುಕಿಂಗ್ ಅಟ್ ಯು, ಬಟ್ ಹಿ ಈಸ್ ನಾಟ್ ಸೀಯಿಂಗ್ ಇಟ್. ಪಾಯಿಂಟ್ ಗೊತ್ತಾಯ್ತು. ಹೌದು, ಗೊತ್ತಾಯ್ತು. ಮತ್ತು ಎರಡನೇದಾಗಿ ಸರಿಯಾಗಿ ನೋಡ್ತಾ ಇದ್ದಾನೆ, ಬಟ್ ಅಬ್ಸರ್ವ್ ಇಟ್ ಅಂತ ಹೇಳಬೇಕಾಗ ನಾವು. ಗಮನಿಸಿದೀಯಾ, ಇಲ್ಲಿ ಯಾಕೆ ಎಲ್ಲೆಲ್ಲಿ ಕರು ಬಂದಿದೆ ನೋಡಿದೀಯಾ, ಇವೆಲ್ಲ ಬಾಯಿ ಪ್ರಶ್ನೆಗಳನ್ನೇ. ಓ ಸಾರಿ ಸರ್, ಮೊದಲನೇ ಲೈನ್ ಟಚ್ ಆಗಿದೆ ಸರ್, ಕೆಳಗಡೆ ನೀವು ಒಂದೇ ಲೈನ್. ಅವ್ನು ಕಂಡಿಡ್ಕೋಬೇಕು, ಯಾಕೆ ತಪ್ಪಾಯಿತು, ಅಕ್ಷರ ಯಾಕಪ್ಪ ದುರ್ಗಾಯಿಲ್ಲ ಅವ್ನಿಗೆ ಗೊತ್ತಾಗ್ಬಿಟ್ಟಿರ್ತದೆ. ಹಾಗಾದ್ರೆ ಏನು ಕಾರಣ ಅಂತ ಕಂಡಿಡ್ಕೋಬೇಕು. ಅದನ್ನು ಕೂಡ ಈಗ ಬೇಕಾದ್ರೆ ಮಾಡಿ ತೋರಿಸ್ಬೋದು, ಏನು ಸಮಸ್ಯೆ ಇಲ್ಲ. ನಮ್ಮ ಕನ್ನಡ ಅಕ್ಷರಗಳೆಲ್ಲ 0ಇಂದಲೇ ಆಗಿದೆ. ಅದಕ್ಕೆ 6ರಿಂದ ಳವರೆಗೂ ಆಗಿದೆ. ಒಂದು 0 ನಮ್ಮ ಮಗಳಿಗೆ 8ಗೆ ಬಂದ ತಕ್ಷಣ ಮುದ್ದಾಗಿ ಅಕ್ಷರ ಬರೀರಿ ಅಂತ ದುಂಡು ಬರ್ಕೊಂಬರ್ರಿ, ರೌಂಡ್ ಹಾಕೊಂಬರ್ರಿ. ಅದು ಈಗಲೂ ಆಗ್ಬಾರ್ದು, ಈಗಲೂ ಆಗ್ಬಾರ್ದು, ಕೋಳೆ ಮಟ್ಟೆ ಆಗ್ಬಾರ್ದು, ಸಮಾಂತರವಾಗಿರುವಾಗ ಆಗುತ್ತೆ, ಆಗುತ್ತೆ. ಈಗ ಒಂದೇ 0 ಎಲ್ಲಾ ಅಕ್ಷರಗಳು ಬರೋದು ತೋರಿಸ್ಬಿಟ್ರೆ ಗೊತ್ತಾಗತ್ತೆ. ಒಂದ್ ಸಣ್ಣ ಬರೀತಾನೆ ಮಗು ಬರಿಬೇಕಾದ್ರೆ, ಒಂದ್ ದೊಡ್ಡದು ಬರೀತಾನೆ, ಒಂದ್ ಈ ಕಡೆ ಆಗುತ್ತೆ, ಆ ಕಡೆ ಆಗುತ್ತೆ. ಅವಾಗ ಮಾಡಿದಾಗ ಒಂದು ಬರೆಯೋದು ಕಲಿಯೋದು ಆಗುತ್ತೆ ಅನ್ಸುತ್ತೆ. ಮೊದಲು ಮಾತಾಡೋದು ಕಲಿಬೇಕು. ಮೇಡಮ್ ಅಲ್ಲಿ ಹೇಳಿದಾಗೆ ಅವ್ರಿಗೆ ಉತ್ತರ ಗೊತ್ತಿರುತ್ತೆ, ಎದ್ದೇಳು ಅಂದ್ರೆ ಅವನು ಹೇಳೋದೇ ಅಲ್ಲ. ಕೆಲವ್ರಿಗೆ ಗೊತ್ತಿರುತ್ತೆ, ಆ ಮಾತಾಡೋ ಸ್ಕಿಲ್ ಬರೋದಿಲ್ಲ. ಕೆಲವು ಬರೆಯಕ್ ಬರುತ್ತೆ, ಹೇಳಕ್ ಬರುತ್ತೆ. ಕೆಲವ್ರು ಉತ್ತರ ಹೇಳ್ಬಿಡ್ತಾರೆ, ಅವನು ಬರೆಯಕ್ ಬರುತ್ತೆ. ಈ ತರದ ಸಮಸ್ಯೆಗಳು ಕಲಿಕೆ ಇವೆಲ್ಲವೂ ಕೂಡ ನೋಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ದೊಡ್ಡ ಪ್ರಶ್ನೆ ನೀವು ಕೇಳಿಲ್ಲ, ನಾನೇ ಕೇಳ್ಕೊಳ್ತೀನಿ ನಿಮ್ಮ ಪರವಾಗಿ. ಸರ್ ಪೋರ್ಷನ್ಸ್ ತುಂಬಾ ಇದೆ, ಮಾಡ್ತಾ ಹೋದ್ರೆ ಪೋರ್ಷನ್ ಮುಗಿಸೋದು ಯಾವಾಗ? ಆಮೇಲೆ ಇನ್ನೊಂದ್ಸಲ ಅದ್ರೊಳಗೆ ಖಂಡಿತ ಕೆಲವು ಮಕ್ಕಳು ಒಂದು 25-30 ಜನ ಮಕ್ಳು ಇರ್ತಾರೆ. ಅದ್ರೊಳಗೆ ಒಂದು 10 ಮಕ್ಳು ಚೆನ್ನಾಗಿ ಓದ್ತಿರ್ತಾರೆ,
ಈಗ ಸ್ಲೋ ಲರ್ನರ್ ಇರ್ತಾರಲ್ಲ ಅವ್ರನ್ನ ಹೇಗೆ ಈ ರೀತಿ ಅಟ್ಲೀಸ್ಟ್ ಒಂದು ಮಿನಿಮಮ್ ಇದಕ್ಕಾದ್ರೂ ತರ್ಬೇಕಲ್ವಾ ಅವ್ರನ್ನ, ಅಷ್ಟಕ್ಕಾದ್ರೂ ತರ್ಬೇಕು. ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಅವ್ರ ಕಡೆ ಏನ್ ಗಮನ ಕೊಡ್ಬೇಕು. ಈಗ ನಮಗೆ ಗಮನ ಕೊಡಕ್ ಅಷ್ಟು ಆಗ್ತಿಲ್ಲ, ಯಾಕಂದ್ರೆ ಪೋರ್ಷನ್ಸ್ ಮುಗಿಸ್ಬೇಕು, ಇಲ್ಲೂ ರೆಕಾರ್ಡ್ಸ್ ಮೇಂಟೈನ್ ಮಾಡ್ಬೇಕು, ನಾವು ರೆಡಿ ಆಗ್ಬೇಕು ಮುಗಿಸ್ಲಿಕ್ಕೆ. ಈ ಒಂದು ಗೊಂದಲದಲ್ಲಿ ಆ ಮಕ್ಕಳನ್ನ ಅಷ್ಟು ಅಬ್ಸರ್ವ್ ಮಾಡಕ್ ಆಗಲ್ಲ. ಒಂದ್ 10-15 ಮಕ್ಕಳು ಇರ್ತಾರೆ. ಪರ್ಸೆಂಟೇಜ್ ಕೇಳಲಿಲ್ಲ ಅಂದ್ರೆ ಬೇರೆ ಎಲ್ಲ ಮಾಡ್ಬೋದು, ಪರ್ಸೆಂಟೇಜ್ ಕೇಳ್ತಾರ. ಹಂಗಾಗಿ ನಾವು ಒದ್ದಾಟದಲ್ಲಿ ಹುಡುಗರನ್ನ ರೆಡಿ ಮಾಡ್ತೀವಿ. ಡೈಲಾಮದಲ್ಲಿ ಇದ್ದೀವಿ, ಅಷ್ಟೇ. ಅದನ್ನ ಅಟೆಂಡ್ ಮಾಡಬೇಕು, ಇದನ್ನ attend ಮಾಡ್ಬೇಕು. ಎಲ್ಲಿ ಗಮನ ಅದನ್ನ ಕೊಡ್ಬೇಕು, ಅಟೆಂಡ್ ಹೇಗೆ ಮಾಡಬೇಕು ಅನ್ನೋದು ಅಂದ್ರೆ ಮಕ್ಕಳು ಕಲಿಯಲ್ಲ. ಮಕ್ಕಳ ಕಡೆ ಹೆಚ್ಚು ಗಮನ ಕೊಟ್ಟರೆ ಪೋರ್ಷನ್ ಕವರ್ ಆಗೋದಿಲ್ಲ. ಎಕ್ಸಾಮಿನೇಷನ್ ಕಂಡಕ್ಟ್ ಇದ್ರೊಳಗೆ ಅದು ಅಂದ್ರೆ ಮತ್ತೆ ಕ್ಲಾಸ್ ರೂಮ್ ಒಳಗೆ ಜಾಸ್ತಿ ಮಕ್ಕಳು, ಓದೋ ಮಕ್ಕಳು ಮತ್ತೆ ಓದಿದ ಮಕ್ಕಳು, ಇವ್ರನ್ನ ಯಾವ ರೀತಿ ಮ್ಯಾಚ್ ಮಾಡ್ಬೇಕು, ಸ್ವಲ್ಪ ಅವ್ರನ್ನ ಹೇಳ್ಕೊಂಡ್ ಬರ್ಬೇಕು. ಅಷ್ಟೊಂದು ಗಮನ ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ ಸ್ಲೋ ಲರ್ನರ್ಸ್ ಮಕ್ಕಳಿಗೆ. ಆದ್ರಿಂದ ಇಮಿಡಿಯೇಟ್ ಆಗಿ ರಿಕ್ವೈರ್ಮೆಂಟ್ ಅಂದ್ರೆ ಕಮ್ಯುನಿಕೇಶನ್ ಇನ್ ದ ಲ್ಯಾಂಗ್ವೇಜ್ ಫಸ್ಟ್ ಆಗಬೇಕು. ಆಮೇಲೆ ಓದು ಬರಹಗಳಿದೆಯಲ್ಲ, ಅದು ನೋಡಿ, ಈಗ ಓದು ಬರಹ ಅಂದ ತಕ್ಷಣವೇ ಅಕ್ಷರ ಜ್ಞಾನ ಬೇಕು ಅಲ್ವಾ ಸರ್? ಅಕ್ಷರ ಜ್ಞಾನ ನಾವು ಕೊಟ್ಟಿಲ್ಲ. ಮಾತುಗಾರಿಕೆ ಅಕ್ಷರ ಜ್ಞಾನ ಬೇಡ, ಧ್ವನಿ ಬೇಕು. ಧ್ವನಿಯಲ್ಲಿ ಉದ್ದಿಮೆಗಳು, ಭಾವಗಳು ಧ್ವನಿ ಮೂಲಕ ಗೊತ್ತಾಗ್ತವೆ. ಅದು ಮೊದಲು ರೂಢಿ ಮಾಡ್ಕೋಬೇಕು. ಆಂಗಿಕ ಅಭಿನಯದ ಮುಖಾಂತರ ಖಂಡಿತ ಟೀಚರ್ಸ್ ಅಂಥದ್ದೆಲ್ಲ ನಾವು ಪ್ರಾಕ್ಟಿಕಲ್ ಮಾಡ್ಬೋದು. ಈಗ ಇದಕ್ಕೆ ನಿಮಗೊಂದು ಉತ್ತರ ಅಲ್ಲ, ಪ್ರಶ್ನೆಗೆ ಸಮಸ್ಯೆಗೆ ಪರಿಹಾರ ಏನು ಅಂತಂದರೆ, ನೀವು ಈ ಮಾರ್ಗದಲ್ಲೇ ಹೋಗಿ ಆಮೇಲೆ ಅದನ್ನು ಸ್ಪೀಡಪ್ ಮಾಡ್ಕೊಳ್ಬೇಕು. ಪ್ರಾರಂಭದಲ್ಲಿ ಅವರು ಅದಕ್ಕೆ ರೆಡಿ ಮಾಡ್ಕೋಬೇಕಾಗಿದೆ. ಈಗ ಹೇಗೆಂದರೆ ಹುಟ್ಟಿದ ಮಗುವನ್ನು ಒಲಿಂಪಿಕ್ಸ್ ಸೇರಿಸ್ದಂಗೆ ಆಗುತ್ತೆ, ಅಂಬೆಗಾಲಿಟ್ಟು ಕಲಿಸಿದಾರೆ, ಅದು ಆಗಬಾರ್ದು ಪ್ರಾರಂಭದಲ್ಲಿ. ಇನ್ನು ಸೂಕ್ಷ್ಮದಲ್ಲ ಎಲ್ಲರಿಗೂ ಗೊತ್ತಿರೋದು ಸ್ವಲ್ಪ ಅಂತರ್ಗತ ವಿಚಾರ ಆದರೂ ಕೂಡ ತಮ್ಮನ್ನು ಗಮನಿಸ್ಕೊಳ್ತೇನೆ ಸರ್. ಪ್ರಶ್ನೆಗಳು ಏನು ಕೊಡ್ತೀವಿ ಅಂತ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೆ ಗೊತ್ತಾಗಿರ್ತದೆ, ಪೇರೆಂಟ್ಸ್ಗಳು ಅದು ಇಂಡೈರೆಕ್ಟಾಗಿ ಹೇಳ್ತಾರೆ. ಸೊ ಹಾಗಿರ್ಬೇಕಾದ್ರೆ ಆ ಪ್ರಶ್ನೆಗಳ ಕಲಿಕೆಗೆ ಹೆಚ್ಚು ಕಾಲಾವಕಾಶ ಮಾಡ್ಕೊಂಡು ಇಂಥದ್ದೇ ಪ್ರಶ್ನೆ ಕೊಡ್ತೀವಿ ಅಂತ ಇರ್ತದೆ, ಅದನ್ನ ಬಾಯ್ಬಿಟ್ಟು ಹೇಳಬೇಕಾಗಿದೆ. ಇದೇನೇ ಕೊಡ್ತೀವಪ್ಪ, ಇದೇನೇ ನೋಡ್ಕೊಳ್ತೀವಿ, ನೀವು ಹೆಚ್ಚು ಗಮನವನ್ನು ಆ ಕಡೆ ಕೊಡ್ಬೋದು. ಆವಾಗ ನೀವು ಸೇಫ್ ಆಗಿರ್ತೀರಿ, ಮ್ಯಾನೇಜ್ಮೆಂಟು ಕೂಡ ಆಗ್ತದೆ, ಪೇರೆಂಟ್ಸ್ಗಳು ಖುಷಿಯಾಗಿ ಹೋಗ್ತದೆ. ಆ ಥರದಲ್ಲಿ ಅದೊಂದು ಅಫಿಷಿಯಲ್ ಸೀಕ್ರೆಟ್ ಅಂತ ಹೇಳ್ಬೋದು. ಆ ಥರದಲ್ಲಿ ಧನ್ಯವಾದಗಳು ಸರ್. ಇದುವರೆಗೂ ಈ ಮಾರುತಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಹ ಶಿಕ್ಷಕರೊಂದಿಗೆ ನಮ್ಮ ಅಕ್ಷರ ಮಾಂತ್ರಿಕ ಅಮೋಘಂ ಚೈತ್ರ ಕಾರಂಜಿ ಇವರು ಆಗಮಿಸಿ ಇಲ್ಲಿ ಶಿಕ್ಷಣ ಮತ್ತು ಕಲಿಕೆ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸಮಾಲೋಚನೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ನಾವು ನಿಮಗೆ ಗಮನಿಸಿರ್ಬೋದು, ನಾವು ಇದನ್ನ ಯಾಕೆ ವಿಡಿಯೋ ಮಾಡ್ತಾ ಇದ್ವಿ ಇದನ್ನೆಲ್ಲ ಅಂತೇಳಿ. ಇದು ಮೊದಲನೇದು ನಮ್ಮ ಪ್ರಯೋಗ, ಸರ್ ಅವರ ಪ್ರಯೋಗ ಏನು ಅಂದರೆ, ನಾವು ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿ ಅತ್ಯಂತ ದೊಡ್ಡರು ಅಂದ್ಕೊಂಡಿರೋ ಮಕ್ಕಳ ಜೊತೆಗೆ ಸಮಾಲೋಚನೆ ಮಾಡಿ ಈ ಒಂದು ಇದನ್ನ ಒಂದು ಹೆಸರಿನ ಒಂದು ಸೇವೆ ಮಾಡೋಣ ಅನ್ನೋ ನಮ್ಮ ಆಲೋಚನೆ. ಈ ಹಿಂದೆ ವಿಶ್ವ ಕನ್ನಡ ಸಾಹಿತ್ಯ ಸೇವೆ ಪರಿಷತ್ ಅಂತ ನಾವು ರೂಪಿಸ್ಕೊಂಡು ಅದರ ಒಂದು ಭಾಗ ಹಕ್ಕಿಗೂಡು ಅಂತೇಳಿ, ಆ ಹಕ್ಕಿಗೂಡು ಮತ್ತೆ ಸರ್ ಅವರ ಬ್ರೈನ್ ವೇವ್ಸ್ ಅಂತ ಹೇಳಿ ಇವೆರಡನ್ನು ಒಂದು ಆಲೋಚನೆಗಳನ್ನ ಕ್ಲಬ್ ಮಾಡಿಕೊಂಡು ಆ ಮಕ್ಕಳು ಒಂದು ರೀತಿ ಹಕ್ಕಿಗೂಡಿದ್ದಂಗೆ ನಾವು ಹಕ್ಕಿಗೂಡು ಇರೋ ಗೂಡುಗಳಿಗೆ ಹೋಗಿ ಶಾಲೆಗಳಿಗೆ ಹೋಗಿ ಅಲ್ಲಿ ಈ ಮಕ್ಕಳ ಬ್ರೈನ್ ವಾಶ್ ಅಲ್ಲ, ಬ್ರೈನ್ ವೇವ್ಸ್, ಅವರಲ್ಲಿ ಬ್ರೈನ್ ನಲ್ಲಿ ಯಾವ ತರ ಅಲೆಗಳನ್ನ ಉಂಟು ಮಾಡೋದು ಶಿಕ್ಷಕರಲ್ಲಿ, ಮಕ್ಕಳಲ್ಲಿ, ಪೋಷಕರಲ್ಲಿ, ಆ ಮುಖಾಂತರ ಈ ಸಮಾಜದಲ್ಲಿ ಒಂದು ಹೊಸ ತರದ ಸುಲಭ ಕಲಿಕೆ ಸರಳೀಕರಣಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಶೋಧನೆ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಮತ್ತೆ ಇನ್ನೇನು ರೆಕಾರ್ಡ್ ಯಾಕೆ ಮಾಡ್ತೀರಪ್ಪ ಅನ್ನೋದಲ್ಲ, ಇದನ್ನ ನಮ್ಮ ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ಮುಖಾಂತರ ಬೇರೆಯವರಿಗೆಲ್ಲ ಹಂಚ್ಕೊಂಡಾಗ ಅಲ್ಲಿ ಈ ರೀತಿ ಆದಂತ ಒಂದು ವಿಚಾರ ಸಂಕಿರಣ, ಒಂದು ಚರ್ಚೆ, ಅದು ಡಿಪಾರ್ಟ್ಮೆಂಟ್ನವರೇ ಬಂದ್ ಮಾಡ್ಬೇಕು ಅಂತ ಇಲ್ಲ, ನಾವು ಕುಂತಲ್ಲಿ ಇದೊಂದು ಒಳ್ಳೆ ಚರ್ಚೆ ಆಗಿದೆ ಅಂತ ಭಾವಿಸ್ತೇನೆ. ಇದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಪಂಚಾಕ್ಷರಿ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹಾಗೆಯೇ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಅಮೋಘಂ ಚೈತ್ರ ಕಾರಂಜಿವರೆಗೂ ಕೃತಜ್ಞತೆಗಳು ಅರ್ಪಿಸ್ತೇನೆ. ನನ್ನ ಹೆಸರು ಆರ್ ಶಿವಕುಮಾರ್ ಸ್ವಾಮಿ ಕುರ್ಕಿ. ಆದ್ರೆ ನಾನು ಇವುಗಳನ್ನು ಆರಂಭ ಮಾಡಿ ನನ್ನ ಹೆಸರನ್ನು ಅಳಿಸ್ಕೊಂಡು ಕವಿ ಕಾವ್ಯಾತ್ಮ ದೇವನಗರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಹಳೆಯ ಒಂದು ಇದು ಬೇಡ, ನಾವು ಹೊಸದ ಆಲೋಚನೆ ಇಟ್ಕೊಂಡು ಹೊಸ ದಾರಿನಲ್ಲಿ ಹೋಗೋಣ, ಅದನ್ನೆಲ್ಲ ಮರ್ತ್ಬಿಟ್ಟು ಮೇಷ್ಟ ಅನ್ನೋದು ಮರ್ತು ಸರ್ವಿಸ್ ಮಾಡೋಣ ಅಂತ ನಾನು ಇದರಲ್ಲಿ ತೊಡಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದ.